ಇವತ್ತಿನ ವಿಷಯ, ಅಣ್ಣವ್ರ ಪ್ರಶ್ನೆ ಕೇಳಿದ್ರು, ಬೆಳಗ್ಗೆ ಅಮೃತ ವೇಳೆಯನ್ನು ಹೇಗೆ ಬ್ಯೂಸಿ ಮಾಡ್ಕೊಳ್ಬೇಕು ಮನಸ್ಸು ಬುದ್ಧಿಯನ್ನು ಅಂತ ಅಲ್ವಾ. 45 ನಿಮಿಷ ಅಥವಾ 1 ಗಂಟೆ ನಾವೇನು ಅಮೃತ ವೇಳೆಯಲ್ಲಿ ಕೂತ್ಕೊಳ್ತೀವಿ. ಆ ಸಮಯದಲ್ಲಿ ಆ ಮನಸ್ಸು ಬುದ್ಧಿಗೆ ನಾವು ಕೆಲಸ ಕೊಟ್ಟಿಲ್ಲ ಅಂತಂದರೆ ಅದೇನಾಗತ್ತೆ, ನಿಧಾನಕ್ಕೆ ನಿದ್ರೆಗೆ ಜಾರು ಬಿಡತ್ತೆ ಅಲ್ವಾ. ಅಲ್ಲ ಸರಿ, ಅಂದರೆ ನಿನ್ನೆ ನಾವು ಏನಾದರೂ ಪ್ರಶ್ನೆ ಇದೆಯಾ ಅಂತ ಕೇಳಿದಾಗ ಲಾಸ್ಟಲ್ಲಿ ಕೇಳಿದ್ರು ಅವರು. ಅದಕ್ಕೆ ನಾಳೆ ದಿನ ನಾವು ಅದನ್ನು ಆ ಪ್ರಶ್ನೆ ತಗೊಳ್ಳೋಣ ಅಂತ ಬಿಟ್ಟು ನಾನು ಹೇಳಿದ್ದೆ. ಅವ್ರು ನನಗೆ ಕೇಳಿದಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಸರಿನಾ? ಓಕೆ, ಸರಿ. ಇಲ್ಲಿ ನೋಡಿ, ಆತ್ಮ ಯಾರು? ಮಾಲೀಕ ಅಲ್ವಾ. ತನು ಮನ ಧನ ಜನ ಇದ್ಯಾವುದು? ಕರ್ಮೇಂದ್ರಿಯಗಳು. ಯಾವಾಗ ಮಾಲೀಕ ಕರ್ಮೇಂದ್ರಿಯವನ್ನು ಉಪಯೋಗ ಮಾಡ್ತಾ ಇರ್ತಾನೋ ಅವನು ಎಂಗೇಜ್ ಆಗಿರ್ತಾನೆ. ಆವಾಗ ಅವನಿಗೇನಾಗೋದಿಲ್ಲ, ನಿದ್ರೆ ಬರೋದಿಲ್ಲ. ನೀವು ಅಬ್ಸರ್ವೇಷನ್ ಮಾಡಿ, ನೀವು ಕೂತ್ಕೊಂಡಾಗ ನಿದ್ರೆ ಬರ್ತದೆ, ಓಡಾಡ್ತಿದ್ದಾಗ ನಿದ್ರೆ ಬರುತ್ತಾ? ಪಾತ್ರೆ ತೊಳಿಬೇಕಾದ್ರೆ ನಿದ್ರೆ ಬರುತ್ತಾ? ಅಡುಗೆ ಮಾಡ್ಬೇಕಾದ್ರೆ ನಿದ್ರೆ ಬರುತ್ತಾ? ಯಾಕೆ ಬರೋದಿಲ್ಲ? ಆತ್ಮ ಕರ್ಮೇಂದ್ರಿಯಗಳನ್ನು ಕರ್ಮಕ್ಕೋಸ್ಕರ ಉಪಯೋಗ ಮಾಡ್ತಾ ಇರುವಂಥ ಕಾರಣದಿಂದ, ಅದು ಎಂಗೇಜ್ ಆಗಿರುವಂಥ ಕಾರಣದಿಂದ ಅದಕ್ಕೇನು ಬರೋದಿಲ್ಲ. ಓಕೆ, ನನ್ನ ವೈಯಕ್ತಿಕ ಅನುಭವ ಹೇಳ್ತೇನೆ. ಮೊನ್ನೆ ಬಂದಿರೋದು ನಾನು, ಯಾವಾಗ? ಗುರುವಾರ ಬಂದಿರೋದು, ಸರಿನಾ. ಬುಧವಾರ ರಾತ್ರಿ ನನಗೆ ಬಸ್ಸಲ್ಲಿ ಸರಿಯಾಗಿ ನಿದ್ರೆ ಇಲ್ಲ. ಓಕೆ, ಇಲ್ಲಿ ಬಂದಮೇಲೆ ಫುಲ್ ಸೇವೆ ಆಯಿತು. ಓಕೆ, ಬೆಳಗಿಂದ ಸಾಯಂಕಾಲದವರೆಗೂ ಸೇವೆ ನಡೀತಾನೇ ಇದೆ. ಓಕೆ, ಅಲ್ಲಿ ರೂಮಿಗೆ ಹೋದರೂ ಕೂಡ ನಿದ್ರೆ ಬರ್ತಾ ಇಲ್ಲ. ಮಧ್ಯೆ ಬಂದ್ಬಿಟ್ಟು ಏನು ಮಾಡ್ತಿದ್ದಾರೆ, ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ಅಷ್ಟಾದ್ರೂ ಕೂಡ ನನಗೆ ಇಲ್ಲಿ ಬಂದಾಗ ನಿದ್ರೆ ಬರೋದಿಲ್ಲ. ಯಾಕೆ ಹೇಳಿ? ಜವಾಬ್ದಾರಿ ಇದೆ. ಏನಿದೆ? ಜವಾಬ್ದಾರಿ ಇದೆ. ಯಾವ ಜವಾಬ್ದಾರಿ ಇದೆ? ಆತ್ಮಗಳು ಕೂತ್ಕೊಂಡಿದ್ದಾರೆ, ಅವ್ರಿಗೆ ಜ್ಞಾನ ತಿಳಿಸ್ಬೇಕು, ಟೈಮಿಗೆ ಸರಿಯಾಗಿ ಹೋಗಬೇಕು. ಬಾಬಾ ನನಗೇನು ಮೇಲೆ ನಂಬಿಕೆ ಇಟ್ಬಿಟ್ಟು ಕೊಟ್ಟಿದ್ದಾರೆ, ಅದನ್ನು ನಾನೇನು ಮಾಡಬೇಕು, ನಿರ್ವಹಣೆ ಮಾಡಬೇಕು. ಯಾವಾಗ ಅದೆಲ್ಲ ಮುಗಿಯತ್ತೋ ಅವಾಗೇನಾಗತ್ತೆ, ಅವಾಗ ಆತ್ಮ ಹೇಳುತ್ತಾ, ಇವಾಗ ನನಗೇನು ಕೆಲಸ ಇಲ್ಲ. ಆವಾಗ ಅದು ಶರೀರದ ಕಡೆ ಗಮನ ಕೊಡುತ್ತೆ. ಅವಾಗ ಶರೀರ ಏನು ಕೇಳ್ತಾ ಇದೆ? ನಿದ್ರೆ ಕೇಳ್ತಾ ಇದೆ. ಹಾಗೆ ವರ್ತಮಾನ ಸಮಯದಲ್ಲಿ ನಾವು ಮಾನಸಿಕವಾಗಿ ಶಾರೀರಿಕವಾಗಿ ಎಷ್ಟು ಬ್ಯೂಸಿ ಆಗಿರ್ತೀವಿ ಅಂತಂದರೆ, ಶರೀರಕ್ಕೂ ಮತ್ತು ಮನಸ್ಸಿಗೂ ನಿದ್ರೆ ಬೇಕಾಗಿರ್ತದೆ. ಬೆಂಗಳೂರಿನಂಥ ಮಷಿನ್ ಲೈಫಲ್ಲಿ ಅಲ್ವಾ. ಬೇಡ ಅಂದರೂ 12 ಗಂಟೆವರೆಗೆ ಕೆಲಸ ಮಾಡಲೇಬೇಕು, ಬೇಡ ಅಂದರೂ 3 ಗಂಟೆಗೆ ಹೇಳಲೇಬೇಕು. ರಾಜಯೋಗಕ್ಕಲ್ಲ ನಾನು ಹೇಳ್ತಾ ಇರೋದು, ವೈಯಕ್ತಿಕ ಕೆಲಸಕ್ಕೆ. ಅದಕ್ಕೆ ಆಕೋಸ್ಕರ ಮತ್ತು ಹೆಚ್ಚಿಗೆ ನಾವು ಈ ಕಂಪ್ಯೂಟರು, ಮೊಬೈಲು ಇದನ್ನೆಲ್ಲ ನೋಡೋದಕ್ಕೆ ಕಣ್ಣಿಗೂ ಮತ್ತು ಬ್ರೈನಿಗೂ ಕೂಡ ಏನಾಗ್ತದೆ, ಹೆಚ್ಚಿನ ಸ್ಟ್ರೇನ್ ಆಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಮನಸ್ಸು ಬುದ್ಧಿಗೆ ಸ್ಟ್ರೇನ್ ಆಗೋದು ಯಾವುದರಿಂದ? ಚಿಂತೆಯಿಂದ, ಟೆನ್ಷನಿಂದ. ನಾವು ಯೋಚನೆ ಮಾಡಿದ ಹಾಗೆ ಕರ್ಮ ಮತ್ತು ಕರ್ಮದ ಫಲ ಸಿಗದೇ ಇರುವಂಥ ಕಾರಣದಿಂದ ನಮಗೆ ಏನಾಗುತ್ತೆ, ಚಿಂತೆ ಬರುತ್ತೆ. ಓಕೆ, ನನಗೆ ಯಾಕೆ ನಿದ್ರೆ ಬರ್ತಾ ಇಲ್ಲ ಅಂತಂದರೆ, ನನಗೆ ಸಂಪಾದನೆ ಆಗ್ತಾ ಇದೆ, ಜಮಾ ಆಗ್ತಾ ಇದೆ. ಅದಕ್ಕಾಗಿ ಏನಾಗ್ತಾ ಇಲ್ಲ, ನನಗೆ ನಿದ್ರೆ ಇಲ್ಲ ಅಂತ ನನಗೆ ಸುಸ್ತು ಅಂತ ಅನಿಸ್ತಾ ಇಲ್ಲ. ಯಾಕೆ ಹೇಳಿ? ಆತ್ಮಿಕ ಸಂಪಾದನೆ, ಆಶೀರ್ವಾದ ಸಿಗ್ತಾ ಇದೆ ಅಲ್ವಾ. ಹಾಗೆ ಇಲ್ಲಿ ಆತ್ಮೀಯರೇ, ಕರ್ಮೇಂದ್ರಿಯವನ್ನು ಕರ್ಮಕ್ಕೋಸ್ಕರ ನಾವು ಎಂಗೇಜ್ ಮಾಡಿ, ಏನು ನಾವು ಕರ್ಮವನ್ನು ಮಾಡ್ತೀವೋ ಆ ಕರ್ಮದ ಫಲ ಆತ್ಮಕ್ಕೆ ಸಿಗ್ತಾ ಇದ್ದಾಗ, ಆ ಕರ್ಮದ ಫಲದಿಂದ ಆತ್ಮಕ್ಕೆ ಲಾಭವಾದಾಗ ಆತ್ಮನಿಗೆ ನಿದ್ರೆ ಬರುತ್ತೋ ಬರಲ್ವೋ? ಬರಲ್ಲ ಅಲ್ವಾ. ನಿದ್ರೆ ಬರ್ತಾ ಇದೆ ಅಂತಂದರೆ ನಾವು ನೀವು ವ್ಯಾಪಾರಕ್ಕಂತ ಅಂಗಡಿ ಓಪನ್ ಮಾಡಿದ್ರು ಕಸ್ಟಮರ್, ಅದಕ್ಕಾಗಿ ಲಾಭ ಆಗ್ತಾ ಇಲ್ಲ. ಹಾಗಿದ್ರೆ ಏನು ಮಾಡಬೇಕು ಅಮೃತ ವೇಳೆಯಲ್ಲಿ? ಮೊದಲನೇದಾಗಿ ನಿದ್ರೆ ಬರಬಾರ್ದು ಅಂತಂದರೆ ಶರೀರವನ್ನು ಸ್ನಾನ ಮಾಡಿ ಕುಳಿಸಿದ್ರೆ ಉತ್ತಮ. ಯಾಕಂದರೆ ನಿದ್ರೆ ವೈಬ್ರೇಷನ್ ಏನಾಗಿರ್ತದೆ ಶರೀರದ ಮೇಲೆ ಇರುವಂಥ ಕಾರಣದಿಂದ ಸ್ನಾನ ಮಾಡಿದ್ದಿದ್ದರೆ, ಅಂದರೆ ನೀವು ಯಾವ ರೀತಿ ಪ್ರಾಕ್ಟೀಸ್ ಇದೆಯೋ, ಬಿಸಿ ನೀರು ತಣ್ಣೀರು ಯಾವುದಿದೆಯೋ, ಸ್ನಾನ ಮಾಡಿ ಕೂತ್ಕೊಂಡಿದ್ದಿದ್ರೆ ಸ್ವಲ್ಪ ಮೈಕೈನೂ ಕೂಡ ಏನಾಗ್ತದೆ, ಫ್ರೆಶ್ ಆಗ್ತದೆ, ಮೂಮೆಂಟ್ಸ್ ಆಗುತ್ತೆ. ಅದಕ್ಕೆ ನಿದ್ರೆ ಬರುವಂಥ ಸಾಧ್ಯತೆಗಳು ಕಡಿಮೆ ಇರ್ತವೆ. ನಂಬರ್ 1. ನಂಬರ್ 2, ಎಲ್ಲಿ ಯೋಗಕ್ಕಂತ ಕೂತ್ಕೊಳ್ತಿರೋ, ನನ್ನ ವೈಯಕ್ತಿಕ ಅನುಭವ ನಿಮ್ಗೆ ಹೇಳ್ತಾ ಇರೋದು, ಸರಿನಾ. ಪ್ರಕಾಶ ಹೆಚ್ಚಿಗೆ ಇದ್ದಷ್ಟು ಉತ್ತಮ. ನಾವು ರೆಡ್ ಲೈಟ್ ಹಾಕಿಬಿಟ್ಟು ಕೂತ್ಕೊಂಡ್ಬಿಟ್ಟು ಏನಾಗ್ತದೆ, ನಿದ್ರೆ ಮಾಡ್ಲಿಕ್ಕೆ ಮತ್ತು ಏನಾಗ್ತದೆ, ಅವಕಾಶ ಇರ್ತದೆ ಅಲ್ವಾ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ನೀವೆಲ್ಲರೂ ನಿದ್ರೆ ಮಾಡಿದಾಗ ಪ್ರಕಾಶ ಚೆನ್ನಾಗಿದ್ದಲ್ಲಿ ನಿದ್ರೆ ಬರೋದಿಲ್ಲ, ಕತ್ತಲೆ ಇದ್ದಷ್ಟು ನಿದ್ರೆ ಏನಾಗುತ್ತೆ, ಬರ್ತದೆ. ಅದಕ್ಕಾಗಿ ಪ್ರಕಾಶ ಇರುವಂಥ ಸ್ಥಳ, ಪ್ರಕಾಶ ಇರಬೇಕು ಅಂತ ಬಿಟ್ಟು ಪಕ್ಕದಲ್ಲಿ ಯಾರೋ ಮಲ್ಕೊಂಡಾಗ ಮನೆಯಲ್ಲಿ ಗೃಹಸ್ಥದಲ್ಲಿ ಅವರೆಲ್ಲ ಮಲಗಿದಾಗ ಲೈಟ್ ಹಾಕೊಂಡ್ಬಿಟ್ಟು ನೀವು ಪ್ರಕಾಶ ಮಾಡ್ಕೊಂಡು ಅವ್ರಿಗೇನು ಮಾಡಬಾರ್ದು, ಅದ್ರ ಕಡೆಗೆ ಬಂದಾಗೋದು, ಸರಿನಾ. ಇಲ್ಲಿ ಅಮೃತ ವೇಳೆ ಅಂತ ಹೇಳ್ಬಿಟ್ಟು ಪಾಪ ಅವರಿಗೆ ನಿದ್ರೆ ಹೋದರೆ ಅವರು ಮನಸ್ಸಿಂದ ಏನು ಮಾಡ್ತಾ ಇರ್ತಾರೆ,
ಓಕೆ, ಅದಕ್ಕಾಗಿ ಏಕಾಂತದಲ್ಲಿ ನೀವಿರುವಂತಹ ಆ ಪ್ರಕಾಶನೂ ಕೂಡ ಹ್ಯಾಲೋಜಿನ್ ಹಂಗೆ ಕಣ್ಣಿಗೆ ಉಕ್ಕುವಂಗೂ ಕೂಡ ಏನಾಗಬಾರ್ದು, ಇರಬಾರ್ದು. ಓಕೆ, ಸರಿ. ಆಮೇಲೆ ಏಕಾಂತದ ಸ್ಥಳದಲ್ಲಿ, ಶಬ್ದ ಇಲ್ಲದೆ ಇರುವಂಥ ಸ್ಥಳದಲ್ಲಿ, ಒಬ್ಬರೇನೆ ಒಂದು ವಾತಾವರಣ ವಾಯುಮಂಡಲ ಇರುವಂಥ ಸ್ಥಳದಲ್ಲಿ ನೀವೇನು ಮಾಡ್ಬೋದು, ಆರಾಮಾಗಿರುವಂಥ ಆಸನ. ನಾನು ಯೋಗ ಮಾಡ್ತೇನೆ, ಬೆನ್ನು ನೆಟ್ಟಿಗಿಡಬೇಕು, ನನಗೆ ಏನು ಬೇಡ, ದಿಂಬು ಬೇಡ, ಚೇರು ಬೇಡ ಅಂತ ಅಷ್ಟು ಆ ಶರೀರವನ್ನು ದಡಿ ಏನು ಮಾಡಬಾರ್ದು. ನನ್ನ ವೈಯಕ್ತಿಕ ಅನುಭವ, ಕೆಲವೊಬ್ರು ಏನು ಹೇಳ್ತಾರೆ, ಯೋಗ ಮಾಡಬೇಕು ನೆಟ್ಟ ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ. ಹೆಂಗೆ ಕೂತ್ಕೊಳ್ಬೇಕು, ನೇರವಾಗಿ ಕೂತ್ಕೊಳ್ಬೇಕು ಅಂತ ಹೇಳ್ತಾನೆ. ಯಾವುದನ್ನು ನೇರ ಮಾಡಬೇಕು, ಯಾವುದನ್ನು ನೇರ ಮಾಡಬೇಕು? ಯೋಗಕ್ಕೆ ಶರೀರ ಬೇಕು, ಮನಸ್ಸು ಬೇಕು. ಓಕೆನಾ? ನಾವು ಬೆನ್ನು ನೆಟ್ಟಿಗೆ ಮಾಡಿದ್ರೆ ಅದನ್ನು ನೆಟ್ಟಿಗಿರಬೇಕು, ಬಗ್ಗಬಾರ್ದು. ಗಮನ ಎಲ್ಲೋಯ್ತು ನಿಮ್ಮದು? ಕೈಯಲ್ಲಾಡಿಸ್ಬಾರ್ದು, ನೀರ ಕೂತ್ಕೊಳ್ಬೇಕು. ಅಟೆನ್ಷನ್ ಎಲ್ಲೋಯ್ತು? ಶರೀರ ಏನು ಅಂತ ನಿಮಗೆ ಯಾವುದಲ್ಲಿ ಆರಾಮ್ ಅಂತ ಅನಿಸುತ್ತೆ. ಆರಾಮ್ ಅಂತಂದ್ರೆ ರಾಜಹಂಸ ಹಂಗೆ ಆರಾಮಲ್ಲ. ರಾಜಹಂಸ ಆರಾಮ ಗೊತ್ತಾಯ್ತಲ್ವಾ? ಸೀಟ್ ಸ್ವಲ್ಪ ಬೆಂಡ್ ಮಾಡಿ ಏನು ನಿದ್ರೆ ಮಾಡೋದು, ಆ ಆರಾಮಲ್ಲ. ಅಂತಂದರೆ ಶರೀರ ಸಹಜವಾದ ಸ್ಥಿತಿಯಲ್ಲಿ ಕೂತ್ಕೊಳ್ಳಿಕ್ಕೆ ನಿಮಗೆ ಯಾವ ಹೈಟು, ಯಾವ ರೀತಿ ಚಕ್ರಪಟ್ಟೆ ಹಾಕಾದ್ರೂ ಕೂತ್ಕೊಳ್ಳಿ, ನೆಲದ ಮೇಲೆ ಆದರೂ ಕೂತ್ಕೊಳ್ಳಿ, ಚೇರ್ ಮೇಲೆ ಆದರೂ ಕೂತ್ಕೊಳ್ಳಿ. ಯಾವ ಆಸನ ಹೆಚ್ಚಿನ ಸಮಯದಲ್ಲಿ ಶರೀರದ ಕಡೆ ಗಮನ ಕೊಡದೇನೆ ನೀವು ಕೂತ್ಕೊಳ್ಳಿಕ್ಕಾಗತ್ತೆ, ಆ ಆಸನದಲ್ಲಿ ಕೂತ್ಕೊಳ್ಳಿ. ಸರಿ, 5 ನಿಮಿಷ 10 ನಿಮಿಷ ನೀವು ಕೂತ್ಕೊಂಡಿದ್ದೀರಿ, ಶೋ ಮಾಡಿಬಿಟ್ಟು ಯೋಗಿ ಅಂತ ತೋರಿಸ್ಕೊಳ್ಳೋದು ಬೇಡ. ಕೈ ಕಾಲು ನೋವು ಬರ್ತಾ ಇದೆ, ದಯವಿಟ್ಟು ಪೊಸಿಷನ್ ಚೇಂಜ್ ಮಾಡಿ. ಏನು ಮಾಡಿ? ಎಲ್ಲ ಸಮಯದಲ್ಲಿ ನಿಮ್ಮ ಎದುರುಗಡೆಗೆ ಯಾರು ಕುಂತಿರೋದಿಲ್ಲ. ಓಕೆ, ನಾವು ಕೆಲವೊಂದು ಸರಿ ಮಾಡ್ತೀವಿ, ನಾವು ಯೋಗ ಕೂತ್ಕೊಂಡಿದ್ದೀವಲ್ಲ, ಕೈ ಕಾಲು ಅಲ್ಲಾಡಿಸ್ಬಾರ್ದು. ಅಲ್ಲಾಡಿಸ್ಬಿಟ್ಟು ಏನು ಹಾಕ್ಬಿಡ್ತದೆ, ಇವ್ರು ಚೆನ್ನಾಗಿ ಯೋಗ ಇಲ್ಲ ಅಂತ ತಿಳ್ಕೊಳ್ತಾರೆ. ಅವಾಗ ನಿಮ್ಮ ಯೋಗ ಯಾವ ಕಡೆಗೆ ಹೋಯ್ತು? ಶರೀರ ಅಲ್ಲಾಡಿಸಬಾರ್ದು ಅಂತ ಹೋಯ್ತೇವೆ ಹೊರತು ಬಾಬನ ಕಡೆ ಯೋಗ. ಅದಕ್ಕಾಗಿ ಶರೀರವನ್ನು ಸಹಜವಾದ ರೀತಿಯಲ್ಲಿ, ಈಗ ನಿಮ್ಮಲ್ಲಿ ಫೋಟೋ ಇದೆಯಾ, ಸಹಜವಾದ ಡಿಸ್ಟೆನ್ಸಲ್ಲಿ ಫೋಟೋ ಅಥವಾ ನೀವು ಝೂಮಲ್ಲಿ ಏನಾದರೂ ಇದ್ದರೆ ಸಹಜವಾದ ರೀತಿಯಲ್ಲಿ ಆರಾಮ್ ಪೊಸಿಷನಲ್ಲಿ ಕೂತ್ಗೆ ಹಿಂಗೂ ಮಾಡಬಾರ್ದು, ಕೂತ್ಗೆ ಹಿಂಗೂ ಮಾಡಬಾರ್ದು ಅಲ್ಲ, ಸರಿನಾ? ಸರಿಯಾದ ರೂಪದಲ್ಲಿ ಆರಾಮದಾಯಕವಾಗಿ ಇರುವಂಥ ರೂಪದಲ್ಲಿ ನಿಮ್ಮ ಶರೀರಕ್ಕೆ ಏನು ಮಾಡಿ, ಒಂದು ಪೊಸಿಷನನ್ನು ಕೊಡಿ. ಓಕೆ, ನಿಮಗೆ ನೀರು ಬೇಕಾದ್ರೆ ನೀರು ಕುಟ್ಕೊಳ್ಬೋದು. ಓಕೆ, ಸರಿ. ನೆಕ್ಸ್ಟ್ ಇರುವಂಥದ್ದು ಇನ್ನು ಇದು ಶರೀರದ್ದಾಯಿತು, ವಾತಾವರಣದ್ದಾಯಿತು. ಓಕೆ, ಈಗ ನೀವು ಕೂತ್ಕೊಂಡಿದ್ದೀರಾ, ಈ ನಂತರದಲ್ಲಿ ಮುಂದೇನು ಮಾಡಬೇಕು? ಫಸ್ಟ್ ಸಂಕಲ್ಪ ಗುಡ್ ಮಾರ್ನಿಂಗ್ ಬಾಬಾ. ಫಸ್ಟ್ ಸಂಕಲ್ಪ ಯಾವುದು? ಅಣ್ಣವ್ರು ನಮ್ಗೆ ಇಂಗ್ಲೀಷ್ ಬರೋದಿಲ್ಲ, ಏನು ತೊಂದರೆ ಇಲ್ಲ, ಶುಭೋದಯ ಅಂತ ಹೇಳ್ಬೋದು, ಶುಭ ಮುಂಜಾನೆ ಅಂತ ಹೇಳ್ಬೋದು. ಯಾರಿಗೆ ಇಂಗ್ಲೀಷ್ ಬರಲ್ಲ ಅಂತಂದ್ರೂ ಕೂಡ ಗುಡ್ ಮಾರ್ನಿಂಗ್ ಹೇಳುವಷ್ಟು ಇಂಗ್ಲೀಷ್ ಅಂತೂ ಎಲ್ಲರಿಗೂ ಬರ್ತದೆ ಬರಲ್ವೋ ಅಲ್ವಾ? ಅದಕ್ಕಾಗಿ ಕುಳಿತಾಗ ಮೊದಲನೇ ಸಂಕಲ್ಪ ಏನು? ಗುಡ್ ಮಾರ್ನಿಂಗ್ ಬಾಬಾ. ಆಮೇಲೆ ಥ್ಯಾಂಕ್ ಯು. ಯಾಕೆ? ಅಮೃತ ವೇಳೆ ಎಳಿಸಿದೆಯಲ್ಲ, ಇವತ್ತಿನ ಪಾತ್ರ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದೆಯಲ್ಲ, ಯಾವುದೇ ರೀತಿ ಕಾಯಿಲೆ ನೋವು ಇಲ್ಲವಲ್ಲ, ಇರ್ಬೋದು ಇಲ್ಲದೇನೂ ಇರ್ಬೋದು, ಅದಕ್ಕಾಗಿ ಬಾಬನಿಗೆ ಥ್ಯಾಂಕ್ಸ್. ಯೋಗ ಮಾಡಲಿಕ್ಕೆ ಅವಕಾಶ, ಎಷ್ಟೋ ಸಲ ನಾವು ಬೆಳಿಗ್ಗೆ ಇದ್ದಾಗ ಯೋಗ ಮಾಡಲಿಕ್ಕೆ ಅವಕಾಶನೂ ಇರೋದಿಲ್ಲ, ವಾತಾವರಣನೂ ಕೂಡ ಇರೋದಿಲ್ಲ. ಅದನ್ನು ಕೊಟ್ಟಿದ್ದಾರಲ್ಲ ಅಂತ ಬಾಬನಿಗೆ ಏನು ಹೇಳಬೇಕು? ಥ್ಯಾಂಕ್ ಯು. ಇನ್ನೂ ವಿಶೇಷವಾಗಿ ಸಂಗಮ ಯುಗದಲ್ಲಿ ನನಗೆ ಇವತ್ತು ಒಂದು ದಿನ ನಿನ್ನ ಜೊತೆ ಪಾತ್ರ ಮಾಡಲಿಕ್ಕೆ, ವಿಶ್ವ ಸೇವೆ ಮಾಡಲಿಕ್ಕೆ ನನಗೇನು ಸಿಕ್ಕಿದೆ? ಯಾಕಂದರೆ ರಾತ್ರಿ ಮಲ್ಕೊಂಡಾಗ ನೀವು ಶರೀರ ಬಿಟ್ಬಿಟ್ರೆ ನೆಕ್ಸ್ಟ್ ಡೇ ನಿಮಗೆ ಆ 24 ಗಂಟೆಲೂ ಎಷ್ಟು ಸಮಯ ಇದೆ ನಮ್ಗೆ ಗೊತ್ತಿಲ್ಲ. ಆದರೂ ಕೂಡ ಇವತ್ತಿನ ನನ್ನ ಹೊಸ ಜೀವನ ಸ್ಟಾರ್ಟ್ ಆಗಿದೆಯಲ್ಲ ಅಂತ ನಾನು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಭಗವಂತನಿಗೆ. ಥ್ಯಾಂಕ್ ಯು ಬಾಬಾ ಅಂತ ಹೇಳಿದ್ರೆ ಭಗವಂತನಿಗೂ ತಲುಪತ್ತೆ, ಪಂಚತತ್ವಗಳಿಗೂ ತಲುಪತ್ತೆ, ಎಲ್ಲರಿಗೂ ತಲುಪತ್ತೆ. ಯಾಕಂದರೆ ಮನೆಯ ಯಜಮಾನನಿಗೆ ಒಬ್ಬನಿಗೆ ಹೇಳಿಬಿಟ್ರೆ ಮನೆಯವ್ರಿಗೆ ಎಲ್ಲರಿಗೂ 50 ಜನ ಇದ್ದರೆ ಮದುವೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದರೆ ಯಾರಿಗೆ ಕೊಡ್ತೀರಿ ನೀವು? ಒಬ್ಬೊಬ್ರಿಗೆ ಕೊಡಬೇಕಾ? ಇಲ್ಲ. ಯಜಮಾನನಿಗೆ ಕೊಟ್ಟಾಗ ಅದು ಎಲ್ಲರಿಗೂ ತಲುಪಿದಾಗ ಆಮೇಲೆ ಮದುವೆಗೆ ಯಾರು ಬೇಕಾದರೂ ಬರಲಿ, ಅವರು ಎಲ್ಲರೂ ಬರಲಿ, ಅವ್ರು ಯಾರನ್ನಾದರೂ ಕಳಿಸ್ಲಿ, ಯಾರನ್ನು ತಲುಪಿಸ್ಬೇಕು ನಾವು? ಯಜಮಾನನಿಗೆ. ಅದಕ್ಕಾಗಿ ಈ ಸೃಷ್ಟಿಯ ಯಜಮಾನ, ಸೃಷ್ಟಿಕರ್ತ, ಸೃಷ್ಟಿಯ ಮಾಲೀಕನಾಗಿರುವಂಥ ಪರಮಾತ್ಮನಿಗೆ ಮೊದಲನೇ ದಿನ ಭಗವಂತ ನನ್ನ ಜೀವನದ ಆಯಸ್ಸಿನಲ್ಲಿ ಇವತ್ತು ಒಂದು ದಿನ ನೀನು ಸೇರಿಸಿರೋದಕ್ಕೆ ನಿನಗೆ ಇನ್ ಅಡ್ವಾನ್ಸ್ ನಿನಗೇನು ಥ್ಯಾಂಕ್ಸ್. ಇವತ್ತಿನ ಬೆಳಗಿಂದ ರಾತ್ರಿಯವರೆಗೂ ಕೂಡ ನೀನೇನು ಮಾಡಬೇಕು? ನನಗೆ ಈ ಒಂದು ದಿನವನ್ನು ನನಗೆ ಕೊಟ್ಟಿದೆಯಲ್ಲ, ಅದಕ್ಕಾಗಿ ಹೃದಯ ತುಂಬಿದ ಮನಸ್ಪೂರ್ವಕವಾದಂಥ ಧನ್ಯವಾದ. ಇನ್ನೊಂದು ವಿಷಯ, ಓಕೆ, ಯೋಗೇಶಣ್ಣ ಹಿಂಗೆ ಹೇಳಿದ ಅಂತ ಕಾಮೆಂಟ್ ರೂಪದಲ್ಲಿ ಅದೇ ಹೇಳಲಿಕ್ಕೆ ಶುರು ಮಾಡಬೇಡಿ. ನಿಮಗೆ ಒಂದು ಫಾರ್ಮುಲಾ ಕೊಟ್ಟಿರೋದು, ನಿಮ್ಮ ಲ್ಯಾಂಗ್ವೇಜಲ್ಲಿ, ನಿಮ್ಮ ಭಾವನೆಯಲ್ಲಿ ನೀವು ಯಾವ ರೂಪದಲ್ಲಾದರೂ ಕೂಡ ಏನು ಮಾಡ್ಬೋದು? ಕೆಲವೊಂದು ಸಲ ನಾವಿರ್ತೀವಿ ಈಜಿ ಅನ್ನೋದು ನಾನು ಬರ್ಕೊಳ್ತೇನೆ ಅಂತ ಏನು ಮಾಡೋದು, ಬರ್ಕೊಂಡ್ಬಿಟ್ಟು ಇದಾದ್ಮೇಲೆ ಏನು ಹೇಳಿದ್ದಾರೆ, ಆ ರೀತಿ ಸಿಸ್ಟಮಸ್ ಹಿಂಗೇ ಮಾಡಬೇಕು ಅಂತ ಏನು ಕಂಡೀಷನ್
ಅಂದರೆ ಆ ವಿಷಯ ಭಾವನೆ ರೂಪದಲ್ಲಿ ಬರಲಿ ಹೇಳುವಂತ ನಿಮಗೆ ತಿಳಿಸುವಂಥದ್ದಷ್ಟೇ ಹೊರತು ಅದೇ ಕಂಡೀಷನಲ್ಲಿ ಅದೇ ಸಿಸ್ಟಮಲ್ಲಿ ಬರಬೇಕಾದಂಥ ಕಂಡೀಷನ್ಸ್ ಇಲ್ಲ. ಅದಕ್ಕೆ ಫಸ್ಟ್ ಗುಡ್ ಮಾರ್ನಿಂಗ್, ಎರಡನೇದು ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಡ್ರಾಮಾ, ಥ್ಯಾಂಕ್ ಯು ಈಶ್ವರೀಯ ಪರಿವಾರ್, ಥ್ಯಾಂಕ್ ಯು ಪಂಚತತ್ವ. ಇವರಿಗೆಲ್ಲರಿಗೂ ಕೂಡ ನಾವೇನು ಮಾಡಬೇಕು? ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೇಳಬೇಕು. ಯಾವಾಗ? ಇನ್ ಅಡ್ವಾನ್ಸ್. ನೆಕ್ಸ್ಟ್ ಏನು ಹೇಳಬೇಕು? ಬೆಳಿಗ್ಗೆ ಎದ್ದಾಗಲೇ ಹೇಳಬೇಕಾಗಿರೋದು ಸರ್ವೇ ಜನಾ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಇದನ್ನು ಯಾಕೆ ಹೇಳಬೇಕು? ಎಲ್ಲರೂ ಚೆನ್ನಾಗಿರಲಿ. ಬಾಬನಿಗೆ ಹೇಳಬೇಕು, ಬಾಬಾ ನಾನು ಸಂಗಮ ಯುಗದಲ್ಲಿದ್ದೇನೆ, ನಿನ್ನ ಜೊತೆಗೆ ಪಾತ್ರ ಮಾಡ್ತಾ ಇದ್ದೇನೆ. ಇವತ್ತಿನ ನನ್ನ ಜೀವನ, ಇವತ್ತಿನ ನನ್ನ ಪಾತ್ರ, ನಾನು ಮತ್ತು ನೀನು ಸೇರಿ ನಿನ್ನ ಕರ್ತವ್ಯ ಏನಿದೋ ಅದಕ್ಕಾಗಿ ಇವತ್ತಿನ ನನ್ನ ಸಂಪೂರ್ಣ ದಿನ ಈ ತನು ಮನಧನ ಸಮಯ ಸಂಕಲ್ಪ ಮೀಸಲಾಗಿರಲಿ. ನಮ್ಮ ಟೈಮ್ ಟೇಬಲ್ ಬಾಬನಿಗೆ ಹೇಳಬೇಕಲ್ಲ, ಇವತ್ತು ನಾವೇನು ಮಾಡಬೇಕು ಅಂತ. ನಾವೇನು ಮಾಡಬೇಕು ಇವತ್ತು? ಬಾಬಾ ನಮ್ಮನ್ನು ಯಾವುದಕ್ಕೆ ಉಪಯೋಗ ಮಾಡ್ಕೊಳ್ಬೇಕು? ಬೆಳಿಗ್ಗೆ ಮಗು ಎದ್ದ ತಕ್ಷಣ ಇರುತ್ತಲ್ಲ, ಮಮ್ಮಿ ಇವತ್ತು ನಾನು ಸ್ಕೂಲಿಗೆ ಹೋಗಬೇಕು, ಈ ಏನಿದೆ ಪಾಠ ಇದೆ, ಇದಕ್ಕೆ ಬೇಕಾಗಿರೋದು ಬುಕ್ಸು ಎಲ್ಲವನ್ನು ರೆಡಿ ಮಾಡಬೇಕು ಅಂತ ಹೇಳುತ್ತಲ್ಲ ಮಗು. ಹಾಗೆ ಬಾಬನಿಗೆ ನಾವೇನು ಹೇಳಬೇಕು? ಸರ್ವೇ ಜನಾ ಸುಖಿನೋ ಭವಂತು, ಲೋಕ ಸಮಸ್ತ. ಸರಿ, ಸರ್ವೇ ಜನ ಸುಖಿನೋ ಭವಂತು ಅಂತಂದ್ರೆ ಏನು? ಜನ ಅಂದರೆ ಸರ್ವ ಆತ್ಮರು, ಕೇವಲ ಮನುಷ್ಯಾತ್ಮರಷ್ಟೇ ಅಲ್ಲ, ಪ್ರಪಂಚದಲ್ಲಿರುವಂಥ ಸರ್ವ ಚೈತನ್ಯ ಶಕ್ತಿಗಳು ಏನಾಗಬೇಕು? ಸರ್ವೇ ಜನಾ ಸುಖಿನೋ ಭವಂತು. ಹಾಗಿದ್ರೆ ಆ ಎಲ್ಲ ಆತ್ಮಗಳಿಗೆ ಸುಖ ಸಿಗೋದು ಯಾವಾಗ? ಪರಮಾತ್ಮನ ಶಕ್ತಿಯಿಂದ ಮಾತ್ರ. ಪರಮಾತ್ಮನ ಶಕ್ತಿ ಮನುಷ್ಯಾತ್ಮರಿಗೂ ಸಿಗತ್ತೆ, ಬೇರೆಯವರಿಗೂ ಕೊಟ್ಟಾಗ ಅವರಿಗೇನಾಗತ್ತೆ? ಸುಖ ಹೇಳುವಂಥದ್ದು ಸಿಗತ್ತೆ. ಆ ನಿನ್ನ ಪಾತ್ರಕ್ಕೆ ನೀನು ನನ್ನನ್ನು ಸಾಧನವಾಗಿ ಏನು ಮಾಡು? ಉಪಯೋಗ ಮಾಡು ಅಂತ ನಾವು ಬಾಬನ ಹತ್ರ ಏನು ಮಾಡ್ತಿದ್ದೀವಿ? ರಿಕ್ವೆಸ್ಟ್ ಮಾಡ್ತಿದ್ದೀವಿ, ಎಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಅಥವಾ ನಾನು ಇವತ್ತಿನ ದಿನ ಈ ಸೇವೆಗೆ ನಿನ್ನ ಜೊತೆಯಲ್ಲಿ ಕಾರ್ಯ ಮಾಡಲಿಕ್ಕೆ ನಾನೇನಾಗಿದ್ದೇನೆ? ಸನ್ನದ್ಧನಾಗಿದ್ದೇನೆ. ಅದಕ್ಕಾಗಿ ನೀನು ನನಗೆ ಇವತ್ತಿನ ದಿನವನ್ನು ಕೊಟ್ಟಿದ್ದೇನೆ. ಬಾಬಾ ಅದನ್ನೇ ತಾನು ಹೇಳ್ತಾ ಇರೋದು, ವಿಶ್ವ ಕಲ್ಯಾಣಕರು. ಏನು ಹೇಳ್ತಾರೆ ಬಾಬಾ? ಸರ್ವೇ ಜನಾ ಸುಖಿನೋ ಭವಂತು, ಲೋಕ ಸಮಸ್ತ. ಯಾವ ಲೋಕ? ಮೂರು ಲೋಕ ಅಲ್ವಾ? ಅಂದರೆ ಭಗವಂತನ ಶಕ್ತಿ ಚೈತನ್ಯ ವಸ್ತುಗಳಿಗಷ್ಟೇ ಅಲ್ಲ, ಮೂರು ಲೋಕದ ಕಣ ಕಣಗಳಿಗೂ ಕೂಡ ಏನಾಗಬೇಕು? ತಲುಪಬೇಕು. ಅದು ತಲುಪಲಿಕ್ಕೆ ನೀನು ನನ್ನನ್ನು ಸಾಧನವಾಗಿ ಉಪಯೋಗ ಮಾಡಿಕೊಳ್ಬೇಕು. ಭಗವಂತ ಹೇಳ್ತಾರೆ, ಈ ಎಗ್ರಿಮೆಂಟ್ ಮಾಡಿದ ಮೇಲೆ ಈ ಎರಡು ಕೆಲಸ ನನಗೆ ನೀನು ಹೇಳಿದೀಯಲ್ಲ, ಅದನ್ನು ನೀನು ಮಾಡಬೇಕು ಅಂತಂದ್ರೆ ನೀನು ಎಲ್ಲಿಗೆ ಬರಬೇಕು? ಇಲ್ಲಿ ಎಗ್ರಿಮೆಂಟ್ ಕೊಟ್ಟ ಮೇಲೆ ಅಲ್ಲಿಗೆ ಹೋಗ್ಬೇಕಲ್ವಾ? ಸರಿ, ಒಬ್ಬ ಕಾಂಟ್ರಾಕ್ಟರ್ಗೆ ನೀವು ಅಡಿಗೆ ಎಗ್ರಿಮೆಂಟ್ ಕೊಟ್ಟಿದ್ದೀರಾ, ಏನಂತ? ಬಿಲ್ಡಿಂಗ್ ಬೇಡ, ಮದುವೆ ಕಾಂಟ್ರಾಕ್ಟ್ ತಗೋಣ. ಏನು ಕಾಂಟ್ರಾಕ್ಟು? ಕಲ್ಯಾಣ ಮಂಟಪ ಅವನು ಫಿಕ್ಸ್ ಮಾಡಬೇಕು, ಸರಿನಾ? ಡೆಕೋರೇಷನ್ ಅವನು ಮಾಡಬೇಕು, ಅಡಿಗೆ ಅವನು ಮಾಡಬೇಕು, ಊಟಕ್ಕೆ ಬಡಿಸ್ಬೇಕು, ಎಲ್ಲನೂ ಕೂಡ ಮಾಡಬೇಕು. ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ ನೀವು ಯಾರಿಗೆ? ಕಾಂಟ್ರಾಕ್ಟರಿಗೆ, ಬಾಬನಿಗೆಲ್ಲ. ಮದುವೆ ಕಾಂಟ್ರಾಕ್ಟ್, ಓಕೆ, ಲೌಕಿಕದಲ್ಲಿ ಕೊಟ್ಟಿದ್ದೀರಿ. ಮದುವೆ ದಿನ ನೀವೆಲ್ಲಿ ಹೋಗಬೇಕು? ಅವನು ಎಲ್ಲಿ ರೆಡಿ ಮಾಡಿದ್ದಾನೆ? ಕಲ್ಯಾಣ ಮಂಟಪದಲ್ಲಿ. ಆವಾಗ ಮದುವೆ ಮಾಡಿಕೊಳ್ಳುವಂತ ನೀವೆಲ್ಲಿ ಹೋಗಬೇಕು? ನೀವದು ಮದುವೆ ಮಾಡಿಕೊಳ್ಳಿ, ನಿಮ್ಮ ಪರಿಚಯದವ್ರದ್ದಿರಲಿ, ನಿಮ್ಮ ಮಕ್ಕಳದಲ್ಲಿ ಯಾರದೇ ಇರಲಿ, ನೀವು ಕಾಂಟ್ಯಾಕ್ಟ್ ಕೊಟ್ಟಿರೋದು ಆ ಸ್ಥಳದಲ್ಲಿ ಎಲ್ಲೇ ವ್ಯವಸ್ಥೆ ಇರಬೇಕು ಅಂತ. ಅವನು ಎಲ್ಲಿ ಮಾಡಿದನೋ ಅಲ್ಲಿಗೆ ತಾನೇ ನೀವು ಹೋಗಬೇಕು. ಹಾಗೆ ಸರ್ವೇ ಜನಾ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಇಲ್ಲಿ ಒಂದು ಲೋಕನೋ ಮೂರು ಲೋಕನೋ? ಮೂರು ಲೋಕದಲ್ಲಿ ಜಡ ಮತ್ತು ಚೈತನ್ಯ ಎಲ್ಲ ಕಣಕಣಗಳಿಗೂ ಕೂಡ ಏನಾಗಬೇಕು? ಪರಮಾತ್ಮನ ಶಕ್ತಿ ಹೋಗ್ಬಿಟ್ಟು ತಲುಪಬೇಕು. ಅದಕ್ಕಾಗಿ ವಿಶೇಷವಾಗಿ ಈ 4ರಿಂದ 4:15 ಸಮಯ, 3:15 4:15 ಸಮಯ, ಅಥವಾ ಸಂಪೂರ್ಣ ದಿನ ನೀನು ನನ್ನನ್ನು ಏನು ಮಾಡು? ಉಪಯೋಗ ಮಾಡಬೇಕು. ಆದ್ಮೇಲೆ ಪರಮಾತ್ಮ ಮತ್ತು ಮಕ್ಕಳ ಸಂಬಂಧ, ವ್ಯವಹಾರ, ಕರ್ತವ್ಯ ಪಾತ್ರವನ್ನು ಭಕ್ತಿ ಮಾರ್ಗದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು, ಇದು ಜ್ಞಾನ ಮಾರ್ಗದ್ದು, ಭಕ್ತಿ ಮಾರ್ಗದ್ದು. ಲೋಕ ಸಮಸ್ತ ಸುಖಿನೋ ಭವಂತು, ಭಕ್ತಿ ಮಾರ್ಗದ್ದು, ಜ್ಞಾನ ಮಾರ್ಗದ್ದು. ಬಾಬಾ ತಿಳಿಸಿದಾರೋ ತಿಳಿಸಿಲ್ವೋ? ಅದರ ಅರ್ಥ, ಅದರ ಜ್ಞಾನ, ಅದರ ವಿಚಾರ ನಮಗೆ ಗೊತ್ತಿರಲಿಲ್ಲ. ಈಗ ಭಗವಂತನ ಜೊತೆಯಲ್ಲಿ ನಾವು ಈ ಕರ್ಮವನ್ನು ಮಾಡಿದಾಗ ಆ ಶಬ್ದದ ಅರ್ಥ ಏನು ಅಂತ ನಮಗೆ ಇವಾಗ ಏನಾಗತ್ತೆ? ಬರೀ ಅರ್ಥ ಗೊತ್ತಾದ್ರೆ ಆಗೋದಿಲ್ಲ, ಗೊತ್ತಾದ ಮೇಲೆ ಅದರಂತೆ ನೀನು ನಡೆದಾಗ ಮಾತ್ರ ಆ ಕರ್ಮದ ಫಲ ನಿನಗೆ.
ಅರ್ಥ ಆಯ್ತು ನಿಮಗೆ? ಹಾಗಿದ್ರೆ ಸಂಪೂರ್ಣ ದಿನ, ಸಂಪೂರ್ಣ ಈಶ್ವರೀಯ ಜೀವನ, ಆ 24 ಗಂಟೆ ವಿಶೇಷವಾಗಿ ಅಮೃತ ವೇಳೆ, ನನ್ನ ಮತ್ತು ಭಗವಂತನ ನಡುವಿನ ವ್ಯವಹಾರ, ಕರ್ಮ, ಕಾಯಕ, ಕೆಲಸ, ಕರ್ತವ್ಯ, ಪಾತ್ರ ಏನು? ಸರ್ವೇ ಜನಾಃ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಈಗ ನಾವೇನು ಮಾಡಿದ್ವಿ, ಆ ದಿನದ ಟೈಮ್ ಟೇಬಲ್ ಏನು ಮಾಡಿದ್ವಿ, ನಾನು ಮತ್ತು ಬಾಬಾ ಏನು ಮಾಡಿದ್ವಿ ಫಿಕ್ಸ್ ಮಾಡಿದ್ವಿ. ಇವಾಗ ಲೌಕಿಕದಲ್ಲೂ ಕೂಡ ನೋಡಿ, ಬೆಳಿಗ್ಗೆ ಇದ್ದಾಗ ನೀವು ಟೈಮ್ ಟೇಬಲ್ ಫಿಕ್ಸ್ ಮಾಡ್ತೀರಲ್ವಾ, ಇಷ್ಟು ಗಂಟೆಗೆ ಹೇಳಬೇಕು, ಇಷ್ಟು ಗಂಟೆ ಸ್ನಾನ ಮಾಡಬೇಕು, ಇಷ್ಟು ಗಂಟೆ ಅಡುಗೆ ಮಾಡಬೇಕು, ಇಷ್ಟು ಗಂಟೆಗೆ ಈ ಫಂಕ್ಷನಿಗೆ ಹೋಗಬೇಕು, ಈ ಪ್ರೋಗ್ರಾಮಿಗೆ ಹೋಗಬೇಕು, ಮದುವೆಗೆ ಹೋಗಬೇಕು, ಇಷ್ಟು ಗಂಟೆ ವಾಪಸ್ ಬರಬೇಕು. ಆ ದಿನ ಟೈಮ್ ಟೇಬಲನ್ನು ನೀವೇನು ಮಾಡ್ತೀರಿ? ಬೆಳಿಗ್ಗೆನಾಗಲಿ ಮೊದಲೇ ದಿನನಾಗಲಿ ಏನು ಮಾಡ್ತೀರಿ ನೀವು? ಅದನ್ನು ಫಿಕ್ಸ್ ಮಾಡ್ತೀವಲ್ವ? ಹಾಗೆ ಇಲ್ಲೂ ಕೂಡ ಆಧ್ಯಾತ್ಮಿಕವಾಗಿ ನಾನು ಪರಮಾತ್ಮನ ಜೊತೆಗೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಪ್ಲ್ಯಾನಿಂಗ್ ಯಾವಾಗ ಮಾಡಬೇಕು? ಅಮೃತ ವೇಳೆಯ ದಿನದ ಆರಂಭದಲ್ಲಿ ಭಗವಂತನನ್ನ ಸಮ್ಮುಖದಲ್ಲಿ ಇಟ್ಕೊಂಡ್ಬಿಟ್ಟು ಈ ಪ್ಲ್ಯಾನಿಂಗನ್ನು ಮಾಡಬೇಕು. ಹೀಗೆ ನಾವು ಮಾತಾಡ್ಲಿಕ್ಕೆ ಶುರು ಮಾಡಬೇಕು. ಹೇಗೆ? ಶಿಸ್ತುಬದ್ಧವಾಗಿ, ನಿಯಮಪೂರ್ವಕವಾಗಿ, ಆರ್ಟಿಫಿಷಿಯಲ್ ಆಗಲ್ಲ, ಅಲ್ಲ, ಕೃತವಾಗಿಲ್ಲ. ಕೃತಕರ್ತದೇನೋ ನನ್ನ ಆತ್ಮ ಬಿಂದು ಅಜರ ಅಮರ, ಇದೇನು ಒಂದು ರೀತಿ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂದಂಗೆ ಆಯ್ತು, ಮಂತ್ರ ರಿಪಿಟೇಷನ್ ಮಾಡ್ದಂಗೆ ಆಯ್ತು. ಅದು ಮಂತ್ರ ಅಲ್ಲ, ನಾನು ನನ್ನ ತಂದೆಯ ಜೊತೆಗೆ ಮಾತನಾಡುವಂಥ ಸಂಭಾಷಣೆ ಮತ್ತು ಮಾತುಕತೆ. ಆ ಸಂಭಾಷಣೆ ಮಾತುಕತೆ ಹೀಗೆ ಫಾರ್ಮೇಟಲ್ಲಿ ಇರಬೇಕು ಅಂತ ಎಂದೂ ಯಾರು ಫಿಕ್ಸ್? ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಬೇಕಾದ್ರೆ ಒಂದು ಫಾರ್ಮೇಟ್ ಫಿಕ್ಸ್ ಇದೆಯಾ? ಹಿಂಗೇ ಮಾತಾಡಬೇಕು ಅಂತಿದೆಯಾ? ಇಲ್ಲ ತಾನೇ. ಹಾಗೆ ನಿಮ್ಮಪ್ಪನ ಹತ್ರ ಹೀಗೇ ಮಾತಾಡಬೇಕು ಅಂತ ಎಲ್ಲೂ ಕೂಡ ಏನಿಲ್ಲ, ವಿಧಿವಿಧಾನ ಇಲ್ಲ. ನಿಮ್ಮ ಮತ್ತು ಅವನ ನಡುವಿನ ಸಂಬಂಧ, ವ್ಯವಹಾರ, ಆತ್ಮೀಯತೆ, ಹತ್ತಿರದು, ಅದರ ಆಧಾರದ ಮೇಲೆ ನಿಮ್ಮ ಮತ್ತು ಭಗವಂತನ ನಡುವೆ ಭಾಷೆ ಏನಾಗ್ತದೆ? ಭಾಷೆ ಅಂತಂದರೆ ಹಿಂದಿ ಭಾಷೆ ಚೇಂಜ್ ಆಗೋದಿಲ್ಲ, ಕನ್ನಡ ಭಾಷೆ ಚೇಂಜ್ ಆಗೋದಿಲ್ಲ. ಅದೇ ಕ್ಲೋಸ್ನೆಸ್ಸಿನ ಲ್ಯಾಂಗ್ವೇಜ್ ಏನಾಗ್ತದೆ, ಅದೇನಾಗ್ತದೆ? ಚೇಂಜ್ ಆಗ್ತದೆ. ಮತ್ತು ಕೆಲವೊಂದ್ಸಲ ಚೇಂಜ್ ಯಾವಾಗ ಆಗ್ತದೆ ಅಂತಂದರೆ, ನೀವು ಜೀವನದಲ್ಲಿ ಏನೋ ತಪ್ಪು ಮಾಡಿರ್ತೀರ ಮೊದಲನೇ ದಿನ, ಆವಾಗಲೂ ಲ್ಯಾಂಗ್ವೇಜ್ ಏನಾಗ್ತದೆ? ಯಾಕೆ? ಮಗು ತಪ್ಪು ಮಾಡಿದಾಗ ಅಪ್ಪ ಅಮ್ಮನ ಎದುರುಗಡೆ ಹೋಗ್ಲಿಕ್ಕೆ ಏನು ಮಾಡ್ತದೆ? ಭಯ. ಅವಾಗ ಲ್ಯಾಂಗ್ವೇಜ್ ಏನಾಗ್ಬಿಡ್ತದೆ? ಚೇಂಜ್ ಆಗಿಬಿಡ್ತದೆ. ಎಲ್ಲದಕ್ಕಿಂತ ಬೀಕೆಗಳಿಗೆ ಭಯ ಆಗೋದು ಯಾವಾಗ ಗೊತ್ತಾ? ಯಾವಾಗ ಭಯ ಆಗುತ್ತೆ? ಬೆಳಿಗ್ಗೆ ಅಯ್ಯೋ ಅಣ್ಣವ್ರು ಇವತ್ತು ಅಮೃತ ವೇಳೆಗೆ ಹೇಳಲೇ ಇಲ್ಲ. ಅಮೃತ ವೇಳೆಗೆ ಹೇಳ್ಬೇಕಲ್ವ? ಇವತ್ತು ನಾನೇನು ಮಾಡಲಿಲ್ಲ, ಬೆಳಗಿಂದ ಸಾಯಂಕಾಲದವರೆಗೂ ಅಮೃತ ವೇಳೆಗೆ ಹೇಳಲಿಲ್ಲ. ಇವತ್ತೇನಾದರೂ ಒಂದಾಗ್ತದೆ. ಆಗತ್ತೆ ಹೇಳೋದು ಖಂಡಿತವಾಗ್ಲೂ. ಯಾಕಂದರೆ ನೀವೇನು ಮಾಡಿದ್ದೀರಿ ಅಲ್ವಾ? ಹಾಗಂತ ಅಣ್ಣರು ಸಂಕಲ್ಪ ಮಾಡಿದ್ದು ಆಗಲ್ವಾ? ಹಾಗಿದ್ದ ಅಮೃತ ವೇಳೆಗೆ ಹೇಳೋದು ಬೇಡವಲ್ಲ? ಹಾಗೇನೂ ಅಲ್ಲ. ಏನು ಮಾಡಬೇಕು? ಅಮೃತ ವೇಳೆಗೆ ಹೇಳಬೇಕು, ಡಿಸಿಪ್ಲಿನಿಂದ ಇರಬೇಕು. ಓಕೆ, ಸರಿ. ಹಾಗೆ ನಿಯಮಗಳನ್ನು, ಕಾನೂನನ್ನು ತಪ್ಪಿದಾಗ ನಮಗೇನಾಗತ್ತೆ? ಭಯ ಆಗತ್ತೆ. ಸ್ಕೂಲಿಗೆ ಸ್ವಲ್ಪ ಒಂದು 10 ನಿಮಿಷ ಲೇಟ್ ಆಗೋದ್ರೆ ಭಯ ಆಗುತ್ತೋ, ಖುಷಿ ಆಗುತ್ತೋ? 10 ನಿಮಿಷ ಮೊದಲೇ ಹೋಗಿದ್ದಿದ್ರೆ ಭಯ ಇಲ್ಲಲ್ವ? ಹೋಮ್ವರ್ಕ್ ಮಾಡ್ಕೊಂಡು ಹೋಗಿದ್ದೀರಾ, ಸರಿನೋ ತಪ್ಪೋ ಅದು ಟೀಚರ್ ಡಿಸೈಡ್ ಮಾಡ್ತಾರೆ. ಕೊಟ್ಟಿರೋ ಹೋಮ್ವರ್ಕನ್ನು ನಾನು ಮಾಡ್ಕೊಂಡು ಹೋದಾಗ ನನಗೆ ಭಯ ಇರುತ್ತಾ? ಇಲ್ಲಲ್ವ? ಹಾಗೆ ತಂದೆ ಹೇಳಿರುವಂಥ ಹೋಮ್ವರ್ಕನ್ನು, ಕೆಲಸವನ್ನು, ಕಾರ್ಯವನ್ನು ವಿಧಿಪೂರ್ವಕವಾಗಿ ಶಿಸ್ತುಬದ್ಧವಾಗಿ ನಾವು ಮಾಡಿದಾಗ ತಂದೆಯ ಎದುರುಗಡೆಗೆ ಹೋಗಲಿಕ್ಕೆ, ಅವನ ಜೊತೆಗೆ ಜೀವನ ಮಾಡಲಿಕ್ಕೆ ನನಗೆಂದೂ ಭಯ. ಆವಾಗ ನಿಮಗೆ ಬೇಜಾರು, ನಿದ್ರೆ, ಸಂಕಷ್ಟ, ದುಃಖ ಅಂತ ಬರೋದಿಲ್ಲ. ಯಾವಾಗ ನಮ್ಮ ಮತ್ತು ತಂದೆಯ ನಡುವೆ ಗ್ಯಾಪ್ ಇರುತ್ತೋ, ಅಪ್ಪ ಹೇಳೋದೊಂದು ನಾನು ಮಾಡೋದೊಂದು ಆದಾಗ ಅಪ್ಪನ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯೋದು ಏನಾಗ್ತದೆ? ಕಷ್ಟವಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅಮೃತ ವೇಳೆ ಅಂತಂದರೆ ಇದು ರಾಜಯೋಗನೂ ಅಲ್ಲ, ನೆನಪು ಅಲ್ಲ, ನನ್ನ ಅಪ್ಪನ ಜೊತೆಗೆ ಇರುವಂಥ ಒಂದು ಆತ್ಮಿಕ ವ್ಯವಹಾರ, ಸಂಭಾಷಣೆ, ಮಾತುಕತೆ, ಆತ್ಮೀಯತನ, ನನ್ನತನ, ಸಂಸಾರ, ಜೀವನ, ವಾಸ, ನಿವಾಸ. ನೀವು ಯೋಗ ಅಂತಂದ್ರೆ ಏನಾಗ್ತದೆ ಮಾಡ್ತೀವಣ್ಣ? ಬಿಂದು ಬಿಂದು ಬಿಂದು, ವೈಟ್ ವೈಟ್ ವೈಟ್, ನಾನು ಬಿಂದು, ಬಾಬಾನು ಬಿಂದು, ನಾವಿಬ್ರು ಜೋಗ ಆಗಿಬಿಟ್ಟಿದ್ವಿ. ನನಗೇನು ಬರ್ತಾ ಇದೆ? ಶಾಂತಿ. ಇದೇನಂತ ಆಫೀಷಿಯಲ್ ಆಗಿಬಿಡ್ತಾರೆ. ಏನಾಗ್ಬಿಡ್ತದೆ ಇದು? ಆಫೀಷಿಯಲಲ್ಲಿ ಏನಾಗ್ತದೆ ಅಂತಂದರೆ, ಆಫೀಸಿಗೆ ಹೋದಾಗ ನಮಸ್ಕಾರ ಸರ್ ಹೇಳಲೇಬೇಕು. ಹೇಳಲಿಲ್ಲ ಅಂದರೆ ಸರಿಗೇನು ಬರ್ತದೆ? ನಿಮ್ಮ ಅಪ್ಪ ಅಮ್ಮನಿಗೆ ನಮಸ್ಕಾರ ಸರ್ ಅಂತ ಹೇಳ್ತೀರಾ? ಇನ್ನೊಂದು ಮಜಾ ಹೇಳ್ತೇನೆ. ನಮ್ಮಮ್ಮ ನಮ್ಮ ಜೊತೆಲಿದ್ದಾರೆ, ಸರಿ? ಅವರು ಈಶ್ವರ ಜ್ಞಾನವನ್ನು ಒಪ್ಪೋದಿಲ್ಲ. ರಾತ್ರಿ ಮಲಗಬೇಕಾದ 7:30 8:00 ಅಂದರೆ 6:30 7:00 ನುಮಾಶಾಮ್ ಯೋಗ ಆದಮೇಲೆ ನಾನು ಊಟಕ್ಕೆ ಹೋಗ್ತೇನೆ, ಅವರಿಗೂ ಊಟಕ್ಕೆ ಬಡಿಸ್ತೇನೆ. ಎಲ್ಲ ಆದಮೇಲೆ 8:15 ನಮ್ಮಿಬ್ಬರದು ಮುಗೀತದೆ. ಲಾಸ್ಟಿಗೆ ಅವ್ರಿಗೆ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಅವ್ರು ಮಲಗಬೇಕಾದ್ರೆ ಅವ್ರ ಕಣ್ಣಿಗೆ ಏನು ಹಚ್ಚಬೇಕು? ನಾನು ಒಂದು ಪೌಡರ್ ಹಚ್ಚಬೇಕು. ಓಕೆ, ಅದು ಹಚ್ಚಿದ ಮೇಲೆ ಕಂಡೀಷನ್ ಏನು ಅಂತಂದು ಅವ್ರು 4 ವಿಷಯ ಹೇಳ್ಬೇಕು. ಏನಂತ? ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಶಿವ ಬಾಬಾ, ಥ್ಯಾಂಕ್ ಯು ಬ್ರಹ್ಮ ಬಾಬಾ, ಗುಡ್ ನೈಟ್ ಬಾಬಾ. ಸರಿನಾ? ಅವ್ರಿಗೆ 94 ವರ್ಷ ಆಗಿರೋದಕ್ಕೆ ಅವ್ರಿಗೆ ಮರ್ತೋಗ್ಬಿಡ್ತದೆ.
ಸರಿ, ನನಗೆ ಅದು ಏನು ನಾನು ಹಚ್ಚಿದ್ದೇನಲ್ಲ ಈಗ ಹೇಳ್ಬೇಕು, ಹೇಳ್ಬೇಕು, ಏನು ಹೇಳಬೇಕು, ಥ್ಯಾಂಕ್ ಯು ಬಾಬಾ. ಸಣ್ಣ ಮಕ್ಳು ಇರ್ತಾರೆ ನೋಡಿ ಹಂಗೆ, ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಬರ್ಮಾ ಬಾಬಾ. ಮಧ್ಯ ಯಾವುದು ಮರ್ತವೆ, ಏನೋ ಒಂದು ಮರಿತದು ಏನು ಅಂತ ಕೇಳ್ತಾರೆ ನನ್ನ ಹತ್ರ. ಸರಿನಾ? ಅವಾಗ ನಾನು ಹೇಳ್ತೇನೆ 4ನೇದು, ಇವಾಗ ಹೇಳ್ತು. ಅಷ್ಟು ಹೇಳಿದಾಗ ಅವ್ರಿಗೆ ಏನಾಗುತ್ತೆ, ಖುಷಿ ಆಗತ್ತೆ. ಏನಾಗತ್ತೆ? ಖುಷಿ ಆಗತ್ತೆ. ಅಂದರೆ ಅದು ಒಂದು ರೀತಿ ಆತ್ಮೀಯತೆ, ಒಂದು ಸಂಬಂಧನೇ ಹೊರತು ಹೀಗೇ ಮಾಡಬೇಕು ಅಂತ ಅದರಲ್ಲೇನಿಲ್ಲ, ಫಾರ್ಮೇಟ್ ಇಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು, ನೀವು ಅಮೃತ ವೇಳೆಯಾಗಿ ಯಾವುದೇ ಯೋಗದಲ್ಲಿ ಸ್ಟ್ರಿಕ್ಟ್ ಆಗಿ, ರಿಜಿಡ್ ಆಗಿ, ಕಷ್ಟಪಟ್ಬಿಟ್ಟು ಹೀಗೇ ಫಾಲೋ ಮಾಡಬೇಕು ಅಂತ ಮನಸ್ಸು, ಬುದ್ಧಿಯನ್ನು, ಶರೀರವನ್ನು, ವಿಷಯವನ್ನು, ವಿಚಾರವನ್ನು, ಸಂಕಲ್ಪವನ್ನು ತುಂಬ ಟೈಟಾಗಿ ಏನು ಮಾಡಬಾರ್ದು, ಫಿಕ್ಸ್ ಮಾಡ್ಕೊಳ್ಬಾರ್ದು. ಕೆಲವೊಂದು ಸ್ಕೂಲುಗಳಲ್ಲಿ ತುಂಬ ಸ್ಟ್ರಿಕ್ಟ್ ಇರ್ತದೆ, ಆ ಕಡೆ ನೋಡಬಾರ್ದು, ಈ ಕಡೆ ನೋಡಬಾರ್ದು. ಆಗ ವಿದ್ಯಾರ್ಥಿಗಳಿಗೆ ಕಥೆ ಏನಾಗ್ತದೆ ಹೇಳಿ? ಈ ಗೌರ್ಮೆಂಟ್ ಸ್ಕೂಲಲ್ಲಿ ಆರಾಮಾಗಿ ಬೊಬ್ಬೆ ಹೊಡಿತಾ ಇರ್ತಾರೆ ಯಾರು? ಮಕ್ಕಳು ಅಲ್ವಾ? ಅವಾಗ ಅವ್ರು ಮಸ್ತಾಗಿರ್ತಾರೆ ಅಲ್ವಾ? ಅದೇನೇ ಇಂಟರ್ನ್ಯಾಷನಲ್ ಸ್ಕೂಲಲ್ಲೇ ನೀವು ಟೈ ಸರಿಯಾಗಿ ಕಟ್ಕೊಂಬಂದಿಲ್ಲ, ಉಗುರು ತೆಗ್ದಿಲ್ಲ, ಶೂಗೆ ಪಾಲಿಸ್ ಹಾಕಿಲ್ಲ, ಹೋಗು ಆಗಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಅವ್ರ ಬಟ್ಟೆನೇ ಹರಿದೋಗಿರ್ತದೆ, ಆದರೂ ಕೂಡ ಏನು ಮಾಡಿರ್ತಾರೆ ಅವರು? ಆರಾಮ ಮಸ್ತಾಗಿರ್ತದೆ, ಅದ್ರ ಕಡೆ ಗಮನನೇ ಇರೋದಿಲ್ಲ ಅವ್ರದ್ದು. ಅಂದರೆ ಅಲ್ಲಿ ಸ್ಥೂಲವಾದ ಶರೀರದ ಸಿಸ್ಟಮಿಗೆ ಕಡೆ ಗಮನ ಕೊಡ್ತಾರೆ ಹೊರತು ಅವರ ಮನಸ್ಸು ಆರಾಮಾಗಿ ಓಡಾಡಲಿಕ್ಕೆ ಅವರಿಗೇನಿಲ್ಲ, ಅವಕಾಶ ಇಲ್ಲ. ಸ್ಕೂಲಿಗೆ ಹೋದಾಗ ನಾವು 8 ಗಂಟೆ ಸ್ಕೂಲಿಗೆ ಅಂದರೆ ಎಷ್ಟು ಗಂಟೆ ಹೋಗ್ತಿದ್ವಿ? ಸ್ಕೂಲ್ 8 ಗಂಟೆ ಸ್ಟಾರ್ಟ್. ಹೋಗೋದು ಎಷ್ಟು ಗಂಟೆಗೆ ವೀರೇಶಣ್ಣ? ಸ್ಕೂಲ್ ಅರ್ಧ ಗಂಟೆ ಆದಮೇಲೆ ಅಲ್ಲ, 8 ಗಂಟೆ ಸ್ಕೂಲ್ ಸ್ಟಾರ್ಟ್ ಅಂತ ತಿಳ್ಕೊಳ್ಳಿ. ನೀವು ಎಷ್ಟು ಗಂಟೆ ಹೋಗ್ತಿದ್ರಿ? 7:30. ನಾವೆಲ್ಲ 7 ಗಂಟೆಗೆ ಹೋಗಿ ಅಲ್ಲೆಲ್ಲ ಆಟ ಆಡಿ, ನಮ್ಮೂರ ಕಡೆಗೆಲ್ಲ ಬೇಕಾದಷ್ಟು ಜಾಗ ಇರ್ತದಲ್ಲ, ಮಣ್ಣಿಗೆಲ್ಲ ಮಾಡಿಕೊಂಡು ಧೂಳ್ಗಿಲ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡೋದು? ಸ್ಕೂಲ್ ಒಳಗಡೆ ಹೋಗೋದು. ಓಕೆ, ಇಲ್ಲಿ ಏನಾಗುತ್ತೆ, ಇಂಟರ್ನ್ಯಾಷನಲ್ ಸ್ಕೂಲು. ಎಲ್ಲಿ ಗ್ರೌಂಡೇ ಇಲ್ಲ. ಓಕೆ, ಅಲ್ಲಿ ವೆಹಿಕಲಲ್ಲಿ ಇಳಿದ ಮೇಲೆ ಅದೇ ಸಿಸ್ಟಮಲ್ಲಿ ಅವನೆಲ್ಲ ಹೋಗಬೇಕು, ಅವನ ರೂಮಿಗೆ ಹೋಗಬೇಕು. ಈಗ ಪ್ರೇಯರು ಕೂಡ ಇದೆಯಲ್ಲೋ ಗೊತ್ತಿಲ್ಲ ನನಗೆ, ಪ್ರೇಯರ್ ಮಾಡಲಿಕ್ಕೂ ಜಾಗ ಇಲ್ಲ ಅಂತ ಕಾಣುತ್ತೆ. ಸೀದಾ ಹೋಗ್ಬೇಕು, ಅವ್ನು ಸೀಟಲ್ಲೇ ಕೂತ್ಕೊಳ್ಳು, ಹಿಂಗೆ ಕೂತ್ಕೊಳ್ಬೇಕು. ಅವನಿಗೆ ಒಂದಿತ್ತು ಏನಾಗಿರ್ತದೆ, ಕಟ್ಟಾಗರಂಗಿರ್ತದೆ. ಆವಾಗ ನಮಗೆಲ್ಲ ಏನಿತ್ತು, ಫುಲ್ ಫ್ರೀಡಮ್ ಇತ್ತು. ಯಾವಾಗ ನಾವು ಗೌರ್ಮೆಂಟ್ ಸ್ಕೂಲಿಗೆ ಹೋಗಬೇಕಾದ ಅಲ್ವಾ? ಹಾಗೆ ಇದು ಕೂಡ ಗೌರ್ಮೆಂಟ್ ಸ್ಕೂಲ್. ಯಾವ ಗೌರ್ಮೆಂಟು? ಈಶ್ವರ. ಓಕೆ, ಓಂ ಶಾಂತಿ. ಸರಿ, ಓಕೆ. ಇಲ್ಲಿ ಬಾಬಾ ಏನು ಹೇಳ್ತಾರೆ, ಆ ಅಮೃತ ವೇಳೆಯಲ್ಲಿ ಆರಂಭದಲ್ಲಿ ಇಷ್ಟು ಮಾಡಬೇಕು ನಾವೇನಂತ? ಗುಡ್ ಮಾರ್ನಿಂಗ್ ಬಾಬಾ, ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಡ್ರಾಮಾ, ಥ್ಯಾಂಕ್ ಯು ಈಶ್ವರೀಯ ಪರಿವಾರ್, ಥ್ಯಾಂಕ್ ಯು ಪಂಚತತ್ವ. ಯಾಕೆ? ಈ ಮುಂದಿನ ಕೆಲಸ ಮಾಡಲಿಕ್ಕೆ ಇವರೆಲ್ಲ ಬೇಕಲ್ವಾ? ಮುಂದಿನ ಕೆಲಸ ಮಾಡಲಿಕ್ಕೆ ಏನು ಬೇಕು? ಈಗ ಬೆಳಿಗ್ಗೆ ಎದ್ದಾಗ ನಿಮ್ಮಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ ಅಂತಂದ್ರೆ ಏನಾಗುತ್ತೆ? ಕೆಲಸ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇವಾಗ ನಾವೆಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ವಿ, ಓಕೆ, ನೀರೇ ಇರಲಿಲ್ಲ. ಅವಾಗ ಏನು ಮಾಡಬೇಕಾಯ್ತು? ಜಯಂತನಿಗೆ ಫೋನ್ ಮಾಡಬೇಕಾಗಿ ಬಂತು. ಜಯಂತನ ಬಂದ್ಬಿಟ್ಟು ಏನು ಮಾಡಿದ್ರು? ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಲ್ವ? ಅದಕ್ಕಾಗಿ ಮುಂದೆ ನೀವು ಮಾಡುವಂಥ ವಿಶ್ವ ಕಲ್ಯಾಣದ ಕಾರ್ಯಕ್ಕೆ ಯಾರ್ಯಾರ ಅವಶ್ಯಕತೆ ನಿಮಗಿದೆಯೋ ಅವರಿಗೆ ನಾವೇನು ಮಾಡಬೇಕಾಗ್ತದೆ? ಥ್ಯಾಂಕ್ ಯು ಹೇಳ್ಬೇಕಂತ. ಅಷ್ಟಿಗೆ ನಾವು ಏನು ಕರ್ಮ ಮಾಡಬೇಕು ಅಂತ ಸ್ಥೂಲವಾಗಿ ಲೌಕಿಕ ಜೀವನಕ್ಕೆ ನಾವು ಹೇಗೆ ಪ್ಲ್ಯಾನ್ ಮಾಡ್ತೀವೋ ಹಾಗೆ ಅಮೃತ ವೇಳೆಯಲ್ಲೂ ಕೂಡ ಇಷ್ಟು ಎಗ್ರಿಮೆಂಟನ್ನು ನಾವೇನು ಮಾಡಬೇಕಾಗ್ತದೆ? ಬಾಬನ ಹತ್ರ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇಷ್ಟು ಆದಮೇಲೆ ನೀವು ಪಕ್ಕಾ ಯೋಗಿಗಳಾಗಿದ್ದಿದ್ರೆ, ಪರ್ಫೆಕ್ಟ್ ಯೋಗಿಗಳಾಗಿದ್ದಿದ್ರೆ ತಕ್ಷಣದಲ್ಲಿ ಕಾರ್ಯಪ್ರವರ್ತರಾಗ್ತೀರಿ. ಅಷ್ಟು ಯೋಗ್ಯತೆ, ಅಷ್ಟು ಶುದ್ಧತೆ, ಪವಿತ್ರತೆ ನಿಮ್ಮಲ್ಲಿ ಇದೆ ಅಂತಂದರೆ ತಕ್ಷಣದಲ್ಲಿ ಅಕ್ಕದಲ್ಲಿ ನಿಮ್ಮ ಮನಸ್ಸನ್ನು ಪರಮಧಾಮದಲ್ಲಿ ಪರಮಾತ್ಮನ ಪಕ್ಕದಲ್ಲಿ ಏನು ಮಾಡ್ಬೋದು? ಇಟ್ಟು ಬಿಡ್ಬೋದು. ಅದು ಸರ್ವ ಉನ್ನತ ಸ್ಥಿತಿ. ಅಂದರೆ ಎಗ್ರಿಮೆಂಟ್ ಮಾಡಿದ ತಕ್ಷಣದಲ್ಲಿ ನೀವೇನು ಮಾಡಿದ್ರಿ? ಕೆಲಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅಂದರೆ ನಿಮ್ಮ ಮನಸ್ಸು ಅಷ್ಟು ಶುದ್ಧವಾಗಿರಬೇಕು, ಸ್ವಚ್ಛವಾಗಿರಬೇಕು. ಮೊದಲೇ ದಿನ ರಾತ್ರಿ ಸರಿಯಾಗಿ ನಿದ್ರೆ ಬಂದಿರಬೇಕು, ಯಾವುದೇ ಚಿಂತೆಗಳು ಇರಬಾರ್ದು, ಯಾವುದೇ ಬ್ಯಾಲೆನ್ಸ್ ಇರಬಾರ್ದು. ಆವಾಗ ತಕ್ಷಣದಲ್ಲಿ ನಿಮ್ಮ ಮನಸ್ಸೆಲ್ಲಿ ಹೋಗ್ತದೆ? ಕೆಲವೊಂದು ನನ್ನ ಅನುಭವ ಆತ್ಮೀಯರೇ, ಇಷ್ಟು ಹೇಳಲಿಕ್ಕೂ ಬಾಬಾ ಅವಕಾಶ ಕೊಡಲ್ಲ. ಯಾವುದು? ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು ಬಾಬಾ ಹೇಳಲಿಕ್ಕೂ ಅವಕಾಶ ಕೊಡೋದು. ತಕ್ಷಣದಲ್ಲಿ ಏನಾಗ್ಬಿಡ್ತದೆ? ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ. ಪ್ರತಿದಿನ ನೀವು 6 ಗಂಟೆಗೆ ಹೇಳೋದು. ಎಷ್ಟು ಗಂಟೆಗೆ ಹೇಳೋದು? 6 ಗಂಟೆಗೆ ಇದ್ಬಿಟ್ಟು 8 ಗಂಟೆ ಮನೆಯೆಲ್ಲ ಕೆಲಸ ಮಾಡಿಬಿಟ್ಟು ಎಲ್ಲಿಗೆ ಹೋಗೋದು? ಹೊರಗಡೆ ಡ್ಯೂಟಿಗೆ ಹೋಗೋದು ಅಂತ ತಿಳ್ಕೊಳ್ಳಿ. ಆ ದಿನ ಅಲಾರಾಮ್ ನಿಮ್ಗೆ ಕೇಳಲೇ ಇಲ್ಲ, 7 ಗಂಟೆಗೆ ಇದ್ರಿ. ಯಾವಾಗ ಟಕ ಕೆಲಸಕ್ಕೆ ಸ್ಟಾರ್ಟ್. ಯೋಚನೆ ಮಾಡ್ಲಿಕ್ಕಲ್ಲಿ ಏನಿಲ್ಲ, ಅವಕಾಶನೇ ಇಲ್ಲ. ಏನು ಮಾಡಬೇಕು ಅದೇನು ಮಾಡಬೇಕು ಮಾಡ್ಲಿಕ್ಕೆ. ಹಾಗೆ ಇಲ್ಲೂ ಕೂಡ ನೀವು ಅಷ್ಟು ಯೋಗ್ಯರಾಗಿದ್ದಾಗ ತಕ್ಷಣದಲ್ಲಿ ನಿಮ್ಗೆ ಈ ಮಾತುಕತೆ ಮಾಡಲಿಕ್ಕೆ ನಿಮಗೆ ಬಾಬಾ ಅವಕಾಶ ಕೊಡೋದಿಲ್ಲ. ಯಾಕಂದರೆ ಒನ್ಸ್ ಫಾರ್ ಆಲ್ ಬಾಬನ ಹತ್ರ ನಾವೇನು ಮಾಡಿರ್ತೀವಿ?
ಎಗ್ರಿಮೆಂಟ್ ಮಾಡ್ಕೊಂಡು ಬಿಟ್ಟಿರ್ತೀವಿ ಅಲ್ವಾ. ಸ್ಕೂಲಿಗೆ ಆರಂಭದಲ್ಲಿ ಹೋದಾಗ ನಮ್ಮ ರೂಮ್ ಯಾವುದು ಅಂತ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ರೆಗ್ಯುಲರ್ ಹೋದವ್ರಿಗೆ ಏನಾಗ್ಬಿಡ್ತಾರೆ, ಸೀದಾ ರೂಮ್ ಏನಾಗತ್ತೆ ಅವರಿಗೆ ಕಾಣುತ್ತೆ. ಆ ಕಡೆ ಈ ಕಡೆ ನೋಡಿದೆ ಒಂದು ಸೀಟಲ್ಲಿ ಹೋಗ್ಬಿಟ್ಟು ಏನು ಮಾಡಿಬಿಡ್ತಾನೆ, ಕುತ್ಕೊಂಡ್ಬಿಡ್ತಾನೆ. ಯಾವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಾಗ ಅಲ್ವಾ. ಹಾಗೆ ಆ ಸ್ಥಿತಿ ಯಾವ ಸ್ಥಿತಿ, ಪರಮಧಾಮದಲ್ಲಿ ಪರಮಾತ್ಮನ ಪಕ್ಕದಲ್ಲಿ ನಾನಿದ್ದು ನನ್ನ ಮೂಲಕ ನಾನು ಬಾಬನ ಜೊತೆಗೆ ಏನು ಎಗ್ರಿಮೆಂಟ್ ಮಾಡ್ಕೊಂಡಿದ್ದೀನೋ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಬಾಬನನ್ನು ಏನು ಮಾಡಬೇಕು, ಉಪಯೋಗ ಮಾಡಿಕೊಳ್ಬೇಕು. ಆ ಸ್ಟೇಜ್ನಲ್ಲಿ ನಾವು ಹೆಚ್ಚಿನ ಸಮಯ ಇರುವಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಪರಮಧಾಮದಲ್ಲಿ. ಓಕೆ, ಒಂದು ವೇಳೆ ನೀವೆಲ್ಲೋ ಕೂತ್ಕೊಂಡಿದ್ದೀರಿ, ಶಕ್ತಿ ಪ್ರವಾಹ ಆಗ್ತಾ ಇಲ್ಲ, ಅನುಭವ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ಬಾಬನ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡಬೇಕು. ಏನು ಮಾತಾಡಬೇಕು, ಬಾಬನ ಹತ್ರ ಏನು ಮಾತಾಡಬೇಕು? ನಂಬರ್ 1, ಆ ದಿನದ ನಿಮ್ಮ ಪ್ಲ್ಯಾನಿಂಗ್ ಏನಿದೆ. ಈಗ ನಾನು ಬಾಬನ ಹತ್ರ ಬೆಳಿಗ್ಗೆ ಇದ್ದಾಗ ಹೇಳ್ತಾರೆ, ಇವತ್ತು ನಾನು ಬಾಬನಿಗೆ ಹೇಳಿದ್ದೀನಿ, ಇವತ್ತು ನನ್ನ ಪ್ಲ್ಯಾನಿಂಗ್ ಏನು, ಬೆಳಿಗ್ಗೆ ಅಮೃತ ವೇಳೆ ಎಲ್ಲಿಗೆ ಹೋಗಬೇಕು ಚಿಂತನೆ ಮಾಡು. ಅದರ ಮೊದಲು ಬೆಳಿಗ್ಗೆ ಎದ್ದಬೇಕು, 3 ಗಂಟೆಗೆ ಫ್ರೆಶ್ ಅಪ್ ಆಗಬೇಕು, ಅಲ್ಲಿ ಚಿಂತನೆ ಮಾಡಿ ವಾಳ ಹೋಗಬೇಕು. 3:15 4:45 ಏನು ಮಾಡಬೇಕು, ಅಮೃತ ವೇಳೆ ಯೋಗ ಮಾಡಬೇಕು. ಆಮೇಲೆ ಮತ್ತೆ ವಾಪಸ್ ಎಲ್ಲಿಗೆ ಹೋಗಬೇಕು, ಗೂಳಿಮಂಗಲಕ್ಕೆ ಹೋಗಬೇಕು, ಅಲ್ಲಿ ರೆಸ್ಟ್ ತೊಗೊಳ್ಬೇಕು. ಮತ್ತು ಆಮೇಲೆ 8:15 8:45 ವಾಪಸ್ ಹೋಗಬೇಕು. 9 ಇಂದ 2 ಗಂಟೆವರೆಗೂ ಕ್ಲಾಸು ಯೋಗ ಇರ್ತದೆ. ಹೀಗೆ ನಮ್ದೇನು ಟೈಮ್ ಟೇಬಲ್ ಪ್ಲ್ಯಾನಿಂಗ್ ಇದೆಯೋ ಅದೆಲ್ಲವನ್ನು ನಾನು ಯಾರಿಗೆ ಹೇಳಬೇಕು, ನನಗೆ ಬಾಬಾ ಇವತ್ತು ಏನು, ಅದು ಲೌಕಿಕದ್ದಿರ್ಬೋದು, ಅಲೌಕಿಕದ್ದಿರ್ಬೋದು, ಆಫೀಷಿಯಲ್ ಇರ್ಬೋದು, ಮದುವೆ ಯಾವುದೇ ಇರಲಿ, ನಿಮ್ಮ ಮನಸ್ಸಿನಲ್ಲಿ ಆ ದಿನದಲ್ಲಿ ಏನು ಮಾಡಬೇಕು ಅಂತ ನಿಮ್ಮಲ್ಲಿ ಮಾನಸಿಕವಾಗಿ ಕಾರ್ಯಕ್ರಮ ಇದೆ. ಅದೆಲ್ಲವನ್ನು ನಾವೇನು ಮಾಡಬೇಕಾಗ್ತದೆ, ತಂದೆ ಎದುರುಗಡೆಗೆ ಇಡಬೇಕಾಗ್ತದೆ. ಒಂದಾದ್ಮೇಲೆ ಇಡಬೇಕು. ಓಕೆ, ಈ ರೀತಿಯಲ್ಲೂ ನೀವು ಬಾಬನ ಜೊತೆಗೆ ಏನು ಮಾಡ್ಬೋದು, ಮಾತಾಡ್ಬೋದು. ನೆಕ್ಸ್ಟು ಮೊದಲನೇ ದಿನ ನಿಮ್ಮ ಪ್ರಪಂಚದಲ್ಲಿ ಎಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ, ನೀವು ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದೀರಿ, ಇದೆಲ್ಲ ಲೆಕ್ಕ ಏನು ಮಾಡಬೇಕು, ನಾವು ಬಾಬನಿಗೆ ಒಪ್ಪಿಸ್ಬೇಕೋ ಬೇಡ. ಯಾವಾಗ ಅಮೃತ ವೇಳೆಯಲ್ಲಿ ಬಾಬಾ ಇವರಿಂದ ಇಷ್ಟಿಷ್ಟು ಬಂದಿದೆ. ಯಾಕಂದ್ರೆ ನಾವು ಈಶ್ವರ ಜೀವನದಲ್ಲಿರೋ, ನನ್ನ ವೈಯಕ್ತಿಕ ಜೀವನದಲ್ಲಿ ₹1 ಬಂದರೂ ನಾನು ನಮ್ಮ ಅಪ್ಪನಿಗೆ ಹೇಳಬೇಕು. ₹1 ಯಾರಾದರೂ ಕೊಟ್ಟರು ಕೂಡ ನಾನು ಹೇಳಬೇಕು, ನೋಡಿ ಬಾಬಾ ಈ ಆತ್ಮ ಕೊಟ್ಟಿದ್ದಾರೆ, ಈ ಕಾರ್ಯಕ್ಕೋಸ್ಕರ ಕೊಟ್ಟಿದ್ದೇನೆ. ನಾನು ₹1 ಕೊಟ್ಟು ಚಪ್ಪಲಿ ಹೊಲಿಲಿಕ್ಕೆ ನಾನು ₹5 ಕೊಟ್ಟರು ಕೂಡ ಬಾಬನಿಗೆ ಏನು ಮಾಡ್ತೇನೆ, ಹೇಳ್ತೇನೆ. ಅದನ್ನು ಬರೆದು ಇಟ್ಕೊಳ್ತೇನೆ. ತಿಂಗಳಾದ್ಮೇಲೆ ಬಾಬನಿಗೆ ಲೆಕ್ಕವನ್ನು ಕೊಡ್ತೇನೆ, ಈ ತಿಂಗಳು ಇಷ್ಟಿಷ್ಟ ಆಗಿದೆ ಅಂತ. ಹಾಗೆ ಸ್ಥೂಲವಾಗಿ ನಾವು ಬರೆದ್ರೂ ಕೂಡ ಬೆಳೆಗೆ ನಮ್ಮ ಎಲ್ಲ ಲೆಕ್ಕಾಚಾರವನ್ನು ಕೂಡ ನಾವೇನು ಮಾಡಬೇಕು, ಯಾವಾಗ ಹೇಳಬೇಕು, ಅಮೃತ ವೇಳೆಯಲ್ಲಿ ಹೇಳಬೇಕು. ಬೇರೆ ಟೈಮ್ನಲ್ಲಿ ನೀವು ಹೇಳಿದ್ರೂ ಕೂಡ ಬೆಳಿಗ್ಗೆ ಒಂದು ಸಲ ಎಲ್ಲ ವಿಷಯಗಳನ್ನು ನೀವು ಹೇಳಬೇಕು. ಮತ್ತು ನೀವು ಆ ದಿನ ಯಾರ್ಯಾರಿಗೆ ಪೇಮೆಂಟ್ ಮಾಡೋದಿದೆ, ಯಾರ್ಯಾರ್ದು ನಿಮ್ದು ಹಣ ಬರೋದಿದೆ, ಈ ಎಲ್ಲ ವಿಷಯವನ್ನು ನಾವೇನು ಮಾಡಬೇಕು, ಯಾರಿಗೆ ತಿಳಿಸ್ಬೇಕು, ಬಾಬನಿಗೆ. ಅದು ಲೌಕಿಕತೆ ಇರ್ಬೋದು, ಅಲೌಕಿಕತೆ ಇರ್ಬೋದು. ಬಾಬಾ ಏನು ಹೇಳ್ತಾರೆ, ನೀವು ಭಗವಂತನ ಮಗು ಆದಮೇಲೆ ಲೌಕಿಕ ಅಲೌಕಿಕತೆ ಬೇರೆ ಬೇರೆ ಇಲ್ಲ. ಅಂದರೆ ನೀವು ಎಲ್ಲ ಮಾಡುವಂಥ ಕರ್ಮವನ್ನು ಭಗವಂತನಿಗೆ ತಲುಪಿಸಿದಾಗ ಅವನ ಆಶೀರ್ವಾದ ಸಹಯೋಗ ನಿಮಗೆ ಇರ್ತದೆ. ಇವಾಗ ಈ ರೀತಿ ಮಾತಾಡೋದು ಕಷ್ಟನೋ ಸಹಜನೋ? ಅವಾಗ ನಿದ್ರೆ ಬರ್ತದ? ನಮ್ಗೆ ನಿದ್ರೆ ಯಾವಾಗ ಬರ್ತದೆ? ನಾವು ಫಾರ್ಮಾಲಿಟೀಸ್ ಮಾಡ್ಕೊಂಡಿರ್ತೀವಲ್ವ, ಆವಾಗ ನಮಗೇನು ಬರ್ತದೆ, ನಿದ್ರೆ ಬರ್ತದೆ. ಓಕೆ, ನೆಕ್ಸ್ಟು ಈಗ ನನ್ನ ವಿಷಯದಲ್ಲಿ ಬಂದಾಗ ಏನಾಗ್ತದೆ, ಕೆಲವೊಂದು ಆತ್ಮರು ತಮ್ಮ ಕಷ್ಟಗಳನ್ನು ಹೇಳಿರ್ತಾರೆ. ಅಣ್ಣವರೇ ಈ ಸಮಸ್ಯೆ ಇದೆ, ಸ್ವಲ್ಪ ಇದರ ಬಗ್ಗೆ ಏನು ಮಾಡಿ ಬಾಬನಿಗೆ ಹೇಳಿ. ಓಕೆ, ಕೆಲವ್ರದ್ದು ಏನಾಗ್ತದೆ, ಒಂದಿನದಲ್ಲಿ ಪರಿಹಾರ ಆಗ್ತದೆ. ಕೆಲವ್ರದ್ದು ವಾರಗಟ್ಟಲೆ ಆದರೂ ಆಗೋದಿಲ್ಲ, ಕೆಲವ್ರದ್ದು ತಿಂಗಳಾನುಗಟ್ಟಲೆ ಆದರೂ ಆಗೋದಿಲ್ಲ. ಆದರೆ ಅಪ್ಲಿಕೇಶನ್ ಎಲ್ಲಿ ಇರ್ತದೆ, ನನ್ನ ಹತ್ರ ಇರ್ತದೆ. ಅಪ್ಲಿಕೇಶನ್ ಎಲ್ಲಿ ಇರ್ತದೆ, ಅದಕ್ಕೆ ಕ್ಲೋಸ್ ಆದಾಗ ತಾನೇ ಫೈಲ್ ಕ್ಲೋಸ್ ಮಾಡ್ಬೋದು. ಅದು ಆವಾಗ ನಾವೇನು ಹೇಳ್ತೀವಿ, ಯಾರು ಅಪ್ಲಿಕೇಶನ್ ಮಾಡಿರ್ತಾರೋ ನೀವು ಸ್ವಲ್ಪ ಆನ್ಲೈನಿಗೆ ಬನ್ನಿ ಅಂತ ಹೇಳ್ತೀವಿ. ಏನು ಹೇಳ್ತೀವಿ, ಯಾಕೆ ಹೇಳ್ತೀವಿ, ಬ್ರಾಹ್ಮಣನ ಎದುರುಗಡೆಗೆ ಭಕ್ತ ಬಂದಾಗ ಭಕ್ತನ ಸಮಸ್ಯೆ ಬ್ರಾಹ್ಮಣನಿಗೆ ಗೊತ್ತಾದಾಗ ಬ್ರಾಹ್ಮಣ ಹೋಗ್ಬಿಟ್ಟು ಏನು ಮಾಡ್ತಾನೆ, ಒಳಗಡೆ ದೇವರಿಗೆ ಹೇಳ್ತಾರೆ. ಹೌದಾ? ಹಾಗೆ ಎಷ್ಟೋ ಜನ ನಮಗೆ ಅವರ ಸಮಸ್ಯೆಗಳನ್ನು ಹೇಳಿರ್ತಾರೆ. ಅಣ್ಣವರೇ ಬಾಬನ ಬಗ್ಗೆ ಇದನ್ನು ಹೇಳಿ. ಯಾವ್ಯಾವ್ದು ಆ ಸಮಸ್ಯೆಗಳನ್ನು ಯಾರ್ಯಾರು ಹೇಳಿದಾರೋ, ಎದುರುಗಡೆಗೆ ಇದ್ದಾರೋ, ಅಂದರೆ ಝೂಮ್ನಲ್ಲಿ ಆನ್ಲೈನಲ್ಲಿ ಅವರೆಲ್ಲ ವಿಷಯವನ್ನು ನಾವೇನು ಮಾಡ್ತೀವಿ, ಬಾಬನಿಗೆ ಹೇಳ್ತೀವಿ. ಯಾರ್ದೋ ಒಬ್ಬರದಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಆಗಿದೆ, ಒಂದು ಹಂತಕ್ಕೆ ತಲುಪಿದೆ, ಬಾಬಾ ಇವ್ರದ್ದು ನೋಡಿ ಇದು ಇಲ್ಲಿವರೆಗೆ ಆಗಿದೆ ಅಂತೆ, ಅದನ್ನು ನಾನೇನು ಮಾಡಬೇಕು, ರಿಪೋರ್ಟ್ ಮಾಡಬೇಕು. ಯಾಕೆ, ನಾನು ಯಾರು, ಬ್ರಾಹ್ಮಣ. ಭಕ್ತ ಏನು ಮಾಡ್ತಾನೆ, ಬ್ರಾಹ್ಮಣ ಏನು ಮಾಡ್ತಾನೆ, ಭಕ್ತರ ವಿಷಯವನ್ನು ತೊಗೊಂಡು ಹೋಗ್ಬಿಟ್ಟು ಯಾರಿಗೆ ಹೇಳ್ತಾನೆ, ಇಲ್ಲಿ ಭಗವಂತ. ಆ ರೀತಿ ಬ್ರಾಹ್ಮಣರಾದಾಗ ಮಾತ್ರ ಅಮೃತ ವೇಳೆಯಲ್ಲಿ ನೀವು ಎಂಗೇಜ್ ಆಗ್ಲಿಕ್ಕೆ ಆಗ್ತದೆ. ಮೊದಲು ನೀವು ಮಾಡಿದ್ದು ವಿಶ್ವ ಕಲ್ಯಾಣಕ್ಕೆ, ಎರಡನೇ ಮಾಡಿದ್ದು ಸ್ವಕಲ್ಯಾಣಕ್ಕೆ, ಮುಂದೆ ಬೇರೆ ಆತ್ಮಗಳ ಕಲ್ಯಾಣಕ್ಕೆ ನೀವು ಮಾಡಬೇಕು ಅಂತಂದರೆ ನೀವು ಅಷ್ಟು ಯೋಗ್ಯರಾದಾಗ ಮಾತ್ರ ಭಗವಂತ ನಿಮಗೆ ಈ ರೀತಿ ಕಾರ್ಯವನ್ನು ನಿಮ್ಮತ್ತೇನು ಮಾಡ್ತಾರೆ, ಮಾಡಿಸ್ತಾರೆ. ಇನ್ನು ಕೆಲವೊಂದ್ಸಲ ಯಾರ್ದು ಒಬ್ರದ್ದು ಕೆಲಸ ಮಾಡಿ ಮುಗಿಸಿರ್ತಾರೆ ಬಾಬಾ,
ಅವಾಗ ಬಾಬನಿಗೆ ಏನು ಹೇಳಬೇಕು? ಬಾಬಾ ಎಸ್, ನಿಮ್ಮ ಮೂಲಕ ಯಾವ ಅಪ್ಲಿಕೇಶನ್ ಬಾಬಾ ಮಾಡಿಸ್ಕೊಟ್ಟಿದ್ದಾರೋ, ನಿಮ್ಮ ವೈಯಕ್ತಿಕ ಜೀವನನೇ ಇರ್ಬೋದು, ಈಶ್ವರಿ ಜೀವನ ಇರ್ಬೋದು, ನಿಮ್ಮ ಪರಿವಾರದ್ದಿರ್ಬೋದು, ರಕ್ತ ಸಂಬಂಧಿಗಳದ್ದಿರ್ಬೋದು, ಈಶ್ವರಿ ಪರಿವಾರದವ್ರದ್ದು ಇರ್ಬೋದು, ಅಥವಾ ಯಾರೋ ಹೇಳಿರೋದನ್ನು ಆ ದಿನ ಮಾಡಿಕೊಟ್ಟಾಗ ನೀವು ಬಾಬನಿಗೆ ಏನು ಹೇಳಬೇಕು? ಥ್ಯಾಂಕ್ ಯು ಹೇಳಬೇಕು. ಇನ್ನೊಂದು ಆತ್ಮೀಯರು ಅರ್ಥ ಮಾಡ್ಕೊಳ್ಳಿ, ಬಾಬನಿಗೆ ವಿಷಯ ಹೇಳೋದಕ್ಕಿಂತ ಥ್ಯಾಂಕ್ಸ್ ಹೇಳೋದ್ರ ಕಡೆಗೆ ಹೆಚ್ಚಿಗೆ ಸಮಯ ತಗೊಳ್ಬೇಕು. ಯಾವುದಕ್ಕೆ? ಥ್ಯಾಂಕ್ಸ್. ಇನ್ನೊಂದು ವಿಷಯ ಹೇಳ್ತೇನೆ ಕೇಳಿ. ನಮ್ಮಲ್ಲಿ ಹೆಚ್ಚಿನ ಆತ್ಮಗಳು ಲೌಕಿಕದವರು, ಅದಕ್ಕಿಂತ ಹೆಚ್ಚಿಗೆ ಅಲೌಕಿಕರು, ಸ್ವಾರ್ಥಿಗಳು. ಏನು ಹೇಳಿ? ಯಾಕೆ ಅಂತ ಹೇಳ್ತೀನಿ ಕೇಳಿ. ಸಮಸ್ಯೆಗಳಿದ್ದಾಗ ಮಾತ್ರ ಅವರಿಗೆ ಯೋಗೇಶ್ವರನ ಶಿವ ಬಾಬಾ ನೆನಪಿಗೆ ಬರ್ತಾರೆ. ಯಾವಾಗ ಸಮಸ್ಯೆ ಬಂದ ತಕ್ಷಣ ಪರ್ವತ ಮೇಲೆ ಬಿದ್ದಿದ್ದಾರೆ ಅಂದ್ರೆ ತಕ್ಷಣಕ್ಕೆ ಯೋಗೇಶ್ವರನ ಬಾಬಾ ನೆನಪಿಗೆ ಬಂದುಬಿಡ್ತಾರೆ. ಪರಿಹಾರ ಆದಮೇಲೆ ತಿಂಗಳಗಟ್ಟಲೆ ಆದರೂ ಕೂಡ ಅವ್ರು ನೆನಪೇ ಬರೋದಿಲ್ಲ. ಯಾಕೆ ಹೇಳಿ? ಥ್ಯಾಂಕ್ಸ್ ಹೇಳ್ಬೇಕು ಅಂತ ನೆನಪೇ ಬರೋದಿಲ್ಲ ಅವರಿಗೆ. ಆವಾಗ ನಮ್ಗೆ ಇನ್ನೊಂದು ಕಡೆಯಿಂದ ಗೊತ್ತಾಗ್ತದೆ. ಎಲ್ಲಿವರೆಗೂ ಥ್ಯಾಂಕ್ಸ್ ಅಂತ ಬಂದಿಲ್ಲೋ ನಮ್ಮಲ್ಲಿ ಟೇಬಲ್ ಮೇಲೆ ಏನಿದೆ ಆ ಫೈಲ್ ನಾವು ಏನು ಮಾಡ್ತಾ ಇರ್ತೀವಿ ಬಾಬನಿಗೆ, ಯಾಕಂದ್ರೆ ಅದ್ರ ಪ್ರಕಾರ ನಾವು ಸಂಕಲ್ಪ ಮಾಡಬೇಕಲ್ವಾ. ಓಕೆ, ಇನ್ನೊಂದು ಕಡೆ ನಮ್ಗೆ ಗೊತ್ತಾಗ್ತದೆ ಏನಂತ, ಇವ್ರ ಕೆಲಸ ಏನಾಗಿದೆ. ಅವಾಗ ನಾವು ಅವ್ರಿಗೆ ಕೇಳೋದೇ ಇಲ್ಲ, ಬಾಬನಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಆ ಫೈಲನ್ನು ಏನು ಮಾಡಿಬಿಡ್ತೀವಿ. ಅವಾಗ ಗೊತ್ತಾಗುತ್ತೆ ಇವರ ಮನೋಭಾವ ಹೇಗೆ ಅಂತ ಅಲ್ವಾ. ಅಂದ್ರೆ ಇಷ್ಟೆಲ್ಲ ನಿಮ್ಗೆ ಕೆಲಸ ಇರ್ತದೆ. ಯಾವಾಗ ಯಾವಾಗ ಅಮೃತ ವೇಳೆ. ಅರ್ಥ ಆಯ್ತಾ? ತಿರುಪತಿಯಲ್ಲಿ ನೋಡಿ ಬ್ರಾಹ್ಮಣರಿಗೆ ಎಷ್ಟು ಕೆಲಸ ಇರ್ತದೆ. ಬೆಳಗಿನ ಸಾಯಂಕಾಲದವರೆಗೆ ಅವ್ರೇನು ಮಾಡ್ತಾ ಇರ್ತಾರೆ? ದರ್ಶನ ಕೊಡ್ತಾ ಇರ್ತಾರೆ. ಲಕ್ಷಾಂತರ ಜನ ದರ್ಶಿಗೆ ಬರ್ತಾ ಇದ್ದಾರೆ ಅಲ್ವಾ. ಯಾವ ದೇವಸ್ಥಾನದಲ್ಲಿ ಬೆಳಗಿನ ಸಾಯಂಕಾಲ ಜನನೇ ಬರೋದಿಲ್ಲ, ಅವನಿಗೇನು ಕೆಲಸ? ಹಾಗೆ ನೀವು ಯಾವ ದೇವತೆ ಆಗಬೇಕು, ಯಾವ ಬ್ರಾಹ್ಮಣ ಆಗಬೇಕು? ಈ ರೀತಿ ನೀವು ಅಮೃತ ವೇಳೆಯಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾಗ ಮಾತ್ರ ಭಗವಂತ ಮತ್ತು ನಿಮ್ಮ ಭಕ್ತರು, ನಿಮ್ಮ ಪ್ರಜೆಗಳು ನಿಮ್ಮನ್ನು ಸುಮ್ಮನೆ ಕೊಡಲಿಕ್ಕೆ ಬಿಡೋದಿಲ್ಲ. ಆವಾಗ ಅಮೃತ ವೇಳೆಗೆ ನಿಮ್ಗೆ ನಿದ್ರೆ ಸರಿ. ತಿರುಪತಿಯಲ್ಲಿ ಬಾಲಾಜಿಯ ದರ್ಶನ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಶುರು ಆಗ್ತದೆ? ಹೌದಾ? ಅಥವಾ ನಿಮ್ಮ ಮೂನಲ್ಲಿರುವ ವೆಂಕಟೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡಿ 7:30 ಓಪನ್ ಮಾಡಿದ್ರೂ ಕೂಡ ಜನ ಏನು ಮಾಡೋದಿಲ್ಲ. ಆವಾಗ ಆ ಪೂಜಾರಿಗೆ ಏನು ಬರ್ತದೆ? ಅರ್ಥ ಆಗ್ತಿದೆಯಾ? ಅದಕ್ಕಾಗಿ ಈ ರೀತಿ ವಿಧಿವಿಧಾನಗಳಿಂದ ನಾವೇನು ಮಾಡಬೇಕಾಗ್ತದೆ? ಸಹಜವಾದ ರೂಪದಲ್ಲಿ ಬಾಬನ ಜೊತೆಗೆ ಮಾತುಕತೆ, ಸಂಭಾಷಣೆ. ಯಾವಾಗ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಮುರಳಿಯಲ್ಲಿ ಬಾಬಾ ಪಾಂಚ ಸ್ವರೂಪದ ಬಗ್ಗೆ ಹೇಳಿದ್ದಾರೆ. ಯಾವುದೆಲ್ಲ ಹೇಳಿದ್ದಾರೆ? ಯಾವ್ಯಾವುದು? ಫರಿಸ್ತಾ, ಬ್ರಾಹ್ಮಣ, ಪೂಜ್ಯ, ದೇವತಾ, ಅನಾಥೆ. ಬಾಬಾ ಏನು ಹೇಳ್ತಾರೆ? ಇಷ್ಟೆಲ್ಲ ನೀನು ಹೇಳಿದೆಯಲ್ಲ, ಅವ್ರದ್ದು ಇವ್ರದ್ದು ಮತ್ತೊಂದು ಮಗದೊಂದು ಹೇಳಿದೆಯಲ್ಲ, ನೀನು ಪರಮಧಾಮದಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ನೀನು ಏನು ಹೇಳಬೇಕಾದ ಅವಶ್ಯಕತೆ, ಏನು ಹೇಳಿ, ಏನು ಹೇಳಬೇಕಾದ ಅವಶ್ಯಕತೆ ಅದ್ಯಾಕೋ? ಅದ್ಯಾಕೆ? ಬಾಬಾ ಅದಕ್ಕೆ ಸುಂದರವಾದ ಮಾತನ್ನು ಹೇಳ್ತಾರೆ. ಮಲಗಿರುವಂಥ ಮಗುಗೆ ಅಮ್ಮನೇ ಅಲ್ಲಾಡಿಸ್ಬಿಟ್ಟು ಏಳಿಸ್ಬಿಟ್ಟು ಸ್ಕೂಲಿಗೆ ಹೋಗುವವರೆಗೂ ಅಮ್ಮ ಮಡಿಲಲ್ಲೇ ಇಟ್ಕೊಂಡಿದ್ದಿದ್ರೆ ಮಗು ಏನಾದರೂ ಅಮ್ಮನಿಗೆ ಹೇಳಬೇಕಾ? ನನಗೆ ಎಷ್ಟು ಗಂಟೆಗೆ ಏಳಿಸ್ಬೇಕು, ಯಾವಾಗ ಬಟ್ಟೆ ತೆಗಿಬೇಕು, ಯಾವ ಸೋಪಿಂದ ಉಜ್ಜಬೇಕು, ಯಾವ ಟವಲಿಂದ ಒರೆಸ್ಬೇಕು, ಯಾವ ಪೌಡರ್ ಹಚ್ಚಬೇಕು, ಏನು ತಿಂಡಿ ತಿನ್ನಿಸ್ಬೇಕು, ಏನಾದರೂ ಹೇಳಬೇಕಾ? ಏನು ಹೇಳಿದೇನೆ ಅಮ್ಮ ಮಗುಗೆ ಮಾಡ್ತಾರೋ ಮಾಡಲ್ವೋ? ಹಾಗೆ ಇಲ್ಲೂ ಕೂಡ ನೀವು ನಿಮ್ಮ ಮನಸ್ಸನ್ನು ಅಷ್ಟು ಶುದ್ಧ ಮಾಡಿ ಪರಮಧಾಮದಲ್ಲಿ ಪರಮಾತ್ಮನ ಪಕ್ಕದಲ್ಲಿ ಇಟ್ಟಿದ್ದೆ ಆದರೆ ಇಷ್ಟೆಲ್ಲ ನೀವು ಹೇಳಬೇಕಾದಂಥ ಅನಿವಾರ್ಯತೆ, ಅವಶ್ಯಕತೆ ಇಲ್ಲ. ಯಾವಾಗ ಅದು ಆಗೋದಿಲ್ಲ ಅಂದರೆ ನೀವು ಅಮ್ಮನ ಮಡಿಲಲ್ಲಿ ಇಲ್ಲ, ಇನ್ನು ಅಮ್ಮನ ನೋಡ್ತಾ ಇದ್ದೀರಾ, ಕೈ ಇಟ್ಕೊಂಡಿದ್ದೀರಾ, ಇಲ್ಲ ಅಮ್ಮ ನಾನೇ ಮಾಡ್ಕೊಳ್ತೇನೆ ಅಂತಂದಾಗ ಏನು ಮಾಡಬೇಕಾಗ್ತದೆ? ನೀವು ಸ್ನಾನಕ್ಕೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ, ಟವಲ್ ತೊಗೊಂಡೋಗ್ಲಿಕ್ಕೆ ಮರ್ತೋಗ್ಬಿಡ್ತು. ಅವಾಗ ಏನು ಮಾಡಬೇಕು? ಕೂಗಬೇಕೋ ಬೇಡೋ? ಓಕೆ. ಅದೇ ಅಮ್ಮನೇ ಸ್ನಾನ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದಿದ್ರೆ, ಒಂದು ವೇಳೆ ಟವೆಲ್ ತೊಗೊಂಡು ಹೋಗಿಲ್ಲ ಅದು ತರೋ ಕೆಲಸ ಯಾರ್ದು? ಇಲ್ಲಿ ಇದೇ ವ್ಯತ್ಯಾಸ. ಯಾವುದು ವ್ಯತ್ಯಾಸ? ನೀವು ಅನಾದಿ ಸ್ವರೂಪದಲ್ಲಿದ್ದರೆ ನೀವು ಬಾಬನ ಹತ್ರ ಯಾವುದೇ ಸಂಭಾಷಣೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಸಂಕಲ್ಪ ಮಾಡಿ ಸಾಕೇನು, ಸರ್ವೇ ಜನಾಃ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಯಾವಾಗ ಆ ರೀತಿ ನಿಮ್ಗೆ ಆಗೋದಿಲ್ವೋ ಆವಾಗ ನಿಮ್ಗೆ ಏನು ಮಾಡಬೇಕಾಗ್ತದೆ? ಬಾಬನ ಜೊತೆಗೆ ಸಂಭಾಷಣೆಯನ್ನು ನೀವು ಮಾಡಬೇಕಾಗತ್ತೆ. ಓಕೆ, ಅಂದರೆ ಯಾವ ರೀತಿಯಲ್ಲಿ ನೀವು ನಿಮ್ಮ ಅಮೃತ ವೇಳೆ ಸಮಯವನ್ನು ಎಂಗೇಜ್ ಮಾಡಬಹುದು ಅಂತ ನಿಮ್ಗೆ ಹೇಳ್ತಾ ಇರೋದು. ಓಕೆ, ಅದಾದ ಮೇಲೆ ಕೆಲವೊಂದ್ಸಲ ನಿಮ್ಮ ಮುರಳಿ ಯಾವುದೊಂದು ಪಾಯಿಂಟ್ಸ್ಗಳಿರ್ತವೆ, ಅದರ ಬಗ್ಗೆ ಬಾಬನ ಜೊತೆಗೆ ನೀವೇನು ಮಾಡ್ಬೋದು? ಚಿಂತನೆ ಮಾಡಬಹುದು. ಕೆಲವೊಂದ್ಸಲ ನನ್ನ ವೈಯಕ್ತಿಕ ವಿಚಾರ, ಸೇವೆ ವಿಚಾರ ಇರ್ತದೆ. ಬಾಬಾ ಇವರು ಫೋನ್ ಮಾಡಿದ್ದಾರೆ, ಯಾರೊಬ್ಬರು ಫೋನ್ ಮಾಡಿರ್ತಾರೆ, ಏನಂತ, ಹೀಗೆ ಪ್ರೋಗ್ರಾಮ್ ಇದೆ ಬರ್ತೀರಾ ಅಂತ. ನಾವು ಹೇಳ್ತೀವಿ ನೋಡ್ಬಿಟ್ಟು ಹೇಳ್ತೀವಿ ಅಂತ ಹೇಳ್ತೀವಿ. ಅವಾಗ ಬಾಬನಿಗೆ ಕೇಳ್ತೀವಿ, ಬಾಬಾ ನೋಡಿ ಹಿಂಗೆ ಫೋನ್ ಮಾಡಿದ್ದಾರೆ, ಏನು ಮಾಡಬೇಕು?
ಬಾಬನ ಎದುರುಗಡೆ ಏನು ಮಾಡ್ತೀವಿ, ವಿಷಯವನ್ನ ಇಡ್ತೀವಿ. ಆ ವಿಷಯದ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ, ಬಾಬನ ಜೊತೆಗೆ ಚರ್ಚೆ ಮಾಡಬೇಕಾಗುತ್ತೆ. ಇವಾಗ ಎಲ್ಲೋ ಹೈದರಾಬಾದಿಗೆ ಏನಿರ್ತದೆ, ಸೇವೆ ಮಾಡ್ಲಿಕ್ಕೆ ಹೋಗೋದಿರ್ತದೆ, ರಿಸರ್ವೇಷನ್ ಮಾಡಿ ಕೊಟ್ಟಿರ್ತಾರೆ. ನಾವು ಬಾಬನಿಗೆ ಏನು ಹೇಳ್ಬೇಕಾಗ್ತದೆ, ಬಾಬಾ ಈ ಡೇಟಿಗೆ ರಿಸರ್ವೇಷನ್ ಆಗಿದೆ, ಈ ಡೇಟ್ಗೆ ಈ ಪ್ರೋಗ್ರಾಮನ್ನು ನಾವು ಕೊಟ್ಟಿದ್ದೀವಿ, ಇದೆಲ್ಲವನ್ನು ನಾವು ಯಾರಿಗೆ ರಿಪೋರ್ಟ್ ಮಾಡಬೇಕು. ಅವಾಗ ಎಂಗೇಜ್ ಆಗ್ತೀವೋ ಆಗಲ್ವೋ? ಯಾಕೆ ಈಶ್ವರನ ಸೇವೆ ಅಲ್ಲ, ಅವನಿಗೆ ನಾನೇನು ಮಾಡಬೇಕಾಗ್ತದೆ, ಪ್ರತಿಯೊಂದು ವಿಷಯವನ್ನು ರಿಪೋರ್ಟ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ನಿಮಗೆ ನಿದ್ರೆ ಬರ್ತಾ ಇದೆ ಅಂತ ಮಾತ್ರ ಈ ಫಾರ್ಮುಲಾ. ಒಂದು ವೇಳೆ ನಿದ್ರೆ ಬರ್ತಾ ಇಲ್ಲ, ನೀವು ಫುಲ್ ವ್ಯಾಪಾರ ಮಾಡ್ತಾ ಇದ್ದೀರಿ ಅಂತಂದರೆ, ಅದಕ್ಕೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಮಕ್ಕಳೇ, ನೀವೊಂದು ದೊಡ್ಡ ಹೋಟೆಲ್ ಓಪನ್ ಮಾಡಿದ್ದೀರಿ. ಏನು ಓಪನ್ ಮಾಡಿದ್ದೀರಿ? ಯಾರ್ದು ಹೋಟೆಲ್? ಯಾರ್ದು? ನಿಮ್ಮ ಹೋಟೆಲ್. ನಿಮ್ಮ ಕೆಲಸಗಾರ ಯಾರು? ಯಾಕೆ ಹೋಟೆಲ್ ನಿಮ್ಮಪ್ಪ. ಆ ಹೋಟೆಲ್ ನೋಡ್ಕೊಳ್ಳೋರು ಯಾರು? ಅಡುಗೆ ಮಾಡೋರು ಅವರೇ, ಎಲ್ಲರಿಗೂ ಸಪ್ಲೈ ಮಾಡೋದು ಅವರೇ. ನಿಮ್ಮ ಕೆಲಸ ಏನು? ಕ್ಯಾಶಿಯರ್ ಕೆಲಸ. ಓಕೆ, ನಿಮ್ಗೆ ಪ್ರಶ್ನೆ, ಕಂಟಿನ್ಯೂಯಸ್ ಆಗಿ ಜನ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಚೀಟಿ ತಗೊಳ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಓಕೆ, ಆವಾಗ ಆ ಹೋಟೆಲಲ್ಲಿ ನಿಮಗೆ ಫೋನಲ್ಲಿ ಮಾತಾಡ್ಲಿಕ್ಕೆ ಟೈಮ್ ಇದೆಯಾ? ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಟೈಮ್ ಇದೆಯಾ? ಬೇರೆ ಏನಾದರೂ ಕೆಲಸ ಮಾಡ್ಲಿಕ್ಕೆ ಟೈಮ್ ಇದೆಯಾ? ನಿಮಗೆ ಟೀ ಕುಡಿಲಿಕ್ಕೆ ಟೈಮ್ ಇದೆಯಾ? ಇಲ್ಲ ತಾನೆ? ಹಾಗೆ ಇಲ್ಲೂ ಕೂಡ ಆತ್ಮೀಯರೇ, ನಿಮ್ಮನ್ನು ಸಂಪೂರ್ಣವಾಗಿ ಪರಮಾತ್ಮ ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡಿದಿದ್ರೆ ಇದೆಲ್ಲ ಮಾತಾಡಲಿಕ್ಕೆ ನಿಮ್ಮ ಹತ್ರ ಏನು ಸಿಗೋದಿಲ್ಲ, ನಮಗೆ ಸಮಯ ಸಿಗಲ್ಲ ಅಂತಂದು ಇದನ್ನೆಲ್ಲ ಬಾಬನ ಹತ್ರ ಮಾತಾಡಬೇಕೋ ಬೇಡವೋ, ಬಾಬನಿಗೆ ರಿಪೋರ್ಟ್ ಮಾಡಬೇಕೋ ಬೇಡವೋ, ಬಾಬನ ಹತ್ರ ಶ್ರೀಮತ ತಗೊಳ್ಬೇಕೋ ಬೇಡವೋ? ಹಾಗೆ ಬಾಬನಿಗೆ ಯಾವಾಗ ಹೇಳೋದು? ಅಮೃತ ವೇಳೆ ವಿಷಯನೇ ನಾನು ಇವಾಗ ಮಾತಾಡ್ತಾ ಇರೋದು. ಅಮೃತ ವೇಳೆ ಸಂಪೂರ್ಣವಾಗಿ ಬಾಬಾ ನೀವು ಅಂಗಡಿ ಓಪನ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಮೂಲಕ ವಿಶ್ವಕ್ಕೆ ಶಕ್ತಿ ಕೊಡ್ತಾ ಇದೆ ಅಂತದ್ದು ಏನರ್ಥ? ನಿಮ್ಗೆ ವ್ಯಾಪಾರ ನಡೀತಾ ಇದೆ. ನೀವು ಹೋಟೆಲ್ ಕ್ಯಾಶಿಯರ್ ಕೇಬಲ್ಗೆ ಕೂತ್ಕೊಂಡ್ಬಿಟ್ಟು ಏನೇನೋ ಯಾರ ಹತ್ರ ಫೋನಲ್ಲಿ ಮಾತಾಡಬೇಕು ಅಂತ ಯೋಚನೆ ಮಾಡಿ ಬಂದಿರ್ತೀರಾ. ಓಕೆನಾ? ಅಲ್ಲಿರುವಂಥದ್ದು ಯಾರು ಸಪ್ಲೈಯರ್ ಹತ್ರನೋ ಅಡುಗೆ ಮಾಡೋರ ಹತ್ರನೋ ಯಾರ ಹತ್ರ ಇನ್ನೂ ಮಾತಾಡ್ಬೇಕಂತ ಬಂದಿರ್ತೀರ. ಡೋರ್ ಓಪನ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಜನ ಏನು ಮಾಡಿದ್ದಾರೆ, ಕ್ಯೂನಲ್ಲಿ ನಿಂತಿದ್ದಾರೆ. ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೀರಿ? ಲಾಭ ಮಾಡೋದು ಕಡೆ ಕೊಡ್ತಿರ್ತಾನೆ. ಅಂತಹ ಸಂದರ್ಭದಲ್ಲಿ ನೀವು ಯೋಗ ಚೆನ್ನಾಗಿದ್ದರೆ ದಿನನಿತ್ಯದ ಕರ್ಮ ಮಾಡ್ತಾ ಮಾಡ್ತಾ ಇದ್ದಾಗಲೇ ನೀವು ಬಾಬನಿಗೆ ಏನು ಮಾಡ್ಬೋದು, ರಿಪೋರ್ಟ್. ಯಾವಾಗ? ಸ್ನಾನ ಮಾಡ್ತಾ ಇರ್ತೀರಾ, ವಾಕಿಂಗಿಗೆ ಹೋಗ್ತಾ ಇರ್ತೀರಾ, ಆಫೀಸಿಗೆ ಹೋಗ್ತಾ ಇರ್ತೀರಾ, ಬಸ್ಸಲ್ಲಿ ಇರ್ತೀರಾ, ಟೂ ವೀಲರ್ ಇರ್ತೀರಾ, ಆ ಸಮಯದಲ್ಲಿ ಈ ಚರ್ಚೆಯನ್ನು ಮಾಡಿ. ಯಾರ ಜೊತೆಗೆ? ಯಾವಾಗ? ಅರ್ಥ ಆಯ್ತು ನಿಮಗೆ? ಯಾವಾಗ ಅಮೃತ ವೇಳೆಯಲ್ಲಿ ಚೆನ್ನಾಗಿ ನಿಮಗೆ ಯೋಗ ಆಗ್ತಾ ಇದ್ದಾಗ ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕು ಆತ್ಮೀಯರೇ? ಯೋಗಕ್ಕೆ ಕೊಡಬೇಕು ಹೊರತು ದಯವಿಟ್ಟು ಮಾತುಕತೆಗೆ ಕೊಡಬೇಡಿ. ಮಾತುಕತೆ ನಾನು ಮತ್ತು ಬಾಬಾ ಯಾವಾಗ ಬೇಕಾದರೂ ಏನು ಮಾಡ್ಬೋದು, ಮಗನ ಫೋನ್ ಬಂದು ನಾನು ಬ್ಯೂಸಿ ಇದ್ದೇನಪ್ಪ, ಆಮೇಲೆ ನಾನು ಮನೇಲಿ ಏನು ಮಾಡ್ತೇನೆ, ನಿನ್ನ ಹತ್ರ ಮಾತಾಡ್ತೇನೆ. ಅದಕ್ಕಾಗಿ ಮೊದಲು ನಾವೇನು ಮಾಡಬೇಕು, ವ್ಯವಹಾರವನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಪುನಃ 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 ಅನಾದಿ ಸ್ವರೂಪದಲ್ಲಿರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕು. ಸರಿನಾ? ಓಕೆ. ಆ ನಂತರದಲ್ಲಿ ಇನ್ನೂ ನಿಮ್ಮ ಹತ್ರ ಟೈಮ್ ಇದೆ, ಇನ್ನೂ ನಿದ್ರೆ ಬರ್ತಾ ಇದೆ ಅಂತಂದರೆ ಯಾವುದೋ ಮುರಳಿ ಪಾಯಿಂಟ್ಸ್ಗಳನ್ನು ತೊಗೊಂಡೇನು ಮಾಡಿ, ಮನನ ಚಿಂತನವನ್ನು ಮಾಡಿ. ನಿನ್ನೆ ಮುರಳಿಲಿ ಬಾಬಾ ಏನು ಹೇಳಿದ್ದಾರೆ, ವರದಾನವನ್ನು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಮಾಡಿ. ಆಮೇಲೂ ನಿದ್ರೆ ಬರ್ತಾ ಇದೆ, ಮುರಳಿ ತೊಗೊಂಡು ಓದಿ. ಏನು ಮಾಡಬೇಕು? ಮುರಳಿ ತೊಗೊಂಡೋಗಿ. ಆಮೇಲೂ ನಿದ್ರೆ ಬರ್ತಾ ಇದೆ, ಎದ್ದು ಕುಟ್ಕೊಂಡು ಓಡಾಡ್ತಾ ಏನು ಮಾಡಿ, ನಡೆದಾಡ್ಕೊಂಡು ಓಡಾಡ್ತಾನೆ ಏನು ಮಾಡಬೇಕು, ಯೋಗ ಮಾಡಬೇಕೆ ಹೊರತು ಎಂದೂ ನಿದ್ರೆ ಮಾಡಬಾರ್ದು. ನಿದ್ರೆ ಮಾಡಿದ್ರೆ ಏನು ಆಯಿತು, ಅಲ್ಲಿ ನೀವು ಸಮಯವನ್ನು ವ್ಯರ್ಥ ಮಾಡ್ದಂಗೆ ಆಯಿತು. ಅದಕ್ಕಾಗಿ ನಿಮ್ಗೆ ನಿದ್ರೆ ಬರ್ತಾ ಇದೆಯಲ್ಲ ಅಂದರೆ ಬಿಡು ಗೊತ್ತಾಗುತ್ತೆ. ಮಧ್ಯೆ ಮಧ್ಯೆ ನಿದ್ರೆ ಬಂದರೆ ಎದ್ದು ಬಿಟ್ಟು ಏನು ಮಾಡಿ, ನೀರು ಕುಡ್ಕೊಂಡು ಬನ್ನಿ. ಏನಾದರೂ ಒಂದು ಮಾಡೋದ್ರ ಮೂಲಕ ಶರೀರಕ್ಕೆ ನಿದ್ರೆ ಬರೆದಿದ್ದಾಗೆ ನಾವೇನು ಮಾಡಬೇಕಾಗ್ತದೆ, ಮಾಡ್ಕೊಳ್ಬೇಕಾಗತ್ತೆ. ಓಕೆ. ಅದಕ್ಕೆ ಫಸ್ಟ್ ಪ್ಲೇಸು ಪರಂಧಾಮದಲ್ಲಿ ಬಾಬನ ಜೊತೆಗಿರೋದು. ಅದಿಲ್ಲ ಅಂದರೆ ಸೂಕ್ಷ್ಮೋತ್ತದಲ್ಲಿ ಏನು ಮಾಡೋದು, ಬಾಬನ ಜೊತೆಗೆ ಮಾತಾಡೋದು. ಅದಿಲ್ಲ ಅಂತಂದರೆ ಮನನ ಚಿಂತನ ಮುರಳಿಯನ್ನು ಓದೋದು. ಅಲ್ಲೂ ನಿದ್ರೆ ಬರ್ತಾ ಇದೆ ಅಂತಂದರೆ ಹಾಡು ಹಾಕ್ಕೊಳ್ಳೋದು. ಏನು ಮಾಡೋದು, ಆ ಹಾಡು ಹೇಗಿರಬೇಕು ಅಂತ ನಿಮಗೆ ಮಾತ್ರ ಕೇಳಬೇಕು, ಬೇರೆಯವರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು. ಇನ್ನು ಕೆಲವರು ಪೀಸ್ ಆಫ್ ಮೈಂಡಲ್ಲಿ ಹಾಕ್ಕೊಳ್ತಾರೆ. ಇದು ಯಾಕೆ ಅಂತಂದರೆ ಆತ್ಮೀಯರೇ, ನಿಮ್ಮ ಮನಸ್ಸು ಬುದ್ಧಿಯನ್ನು ಪರಮಾತ್ಮನಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ನೀವು ಕೊಟ್ಟಿದ್ರೂ ಕೂಡ ಭಗವಂತ ನಿಮ್ಮ ಮನಸ್ಸನ್ನು ಉಪಯೋಗ ಯಾಕೆ ಮಾಡ್ತಾ ಇಲ್ಲ? ನಿನ್ನೆ ರಾತ್ರಿ ಮಾತಾಡಿದ್ವಲ್ಲ ನಾವು, ಮನಸ್ಸಿನ್ನು ಶುದ್ಧ ಆಗಿಲ್ಲ. ಓಕೆ. ಒಂದು ಊರಿನಲ್ಲಿ 5 ಹೋಟೆಲ್ ಇರ್ತದೆ. ಏನಿರ್ತದೆ? ಎಲ್ಲ ಹೋಟೆಲ್ನಲ್ಲೂ ಜನ ಒಂದೇ ರೀತಿ ಇರ್ತಾರಾ? ಇಲ್ಲ. ಯಾವುದೋ ಒಂದು ಹೋಟೆಲ್ ರೇಟ್ ಜಾಸ್ತಿ, ಒಳ್ಳೆ ಟೇಸ್ಟ್ ಕೊಡ್ತಾರೆ, ಜನ ಎಲ್ಲಿಗೆ ಹೋಗ್ತಾರೆ? ಅರ್ಥ
ಅರ್ಥ ಆಯ್ತಾ? ಅದಕ್ಕಾಗಿ ಸೇವೆಗೆ ಯೋಗ್ಯರು ನೀವು ಆದಾಗ ರಾತ್ರಿ 12 ಗಂಟೆ ಎದ್ದು ಕೂತ್ಕೊಂಡು ಕೂಡ ನಿಮ್ಗೇನಾಗ್ತಾ ಇರ್ತದೆ, ಸ್ಥಿತಿ ಆಗ್ತಾನೆ ಇರ್ತದೆ, ಶಾಂತಿ ಬರ್ತಾ ಇರ್ತದೆ, ಶಾಂತಿ ನಿಮ್ಮ ಮೂಲಕ ಫ್ಲೋ ಆಗ್ತಾ ಇರ್ತದೆ. ಅದಕ್ಕಾಗಿ ದಿನದಿಂದ ದಿನಕ್ಕೆ ಅಮೃತ ವೇಳೆ ಸಮಯದಲ್ಲಿ ಪರಮಧಾಮದ ಸ್ಥಿತಿಯಲ್ಲಿ ನಾನು ಎಷ್ಟು ಹೊತ್ತು ಇರ್ತೇನೆ ಅಂತ ನೀವೇನು ಮಾಡಬೇಕು, ಅರ್ಥ ಆಯ್ತಾ? ಇನ್ನು ಮುಂದೆ ಹೋಗ್ತಾ ಇದ್ದಾಗ ಬಾಬನ ಹತ್ರ ಮಾತನ್ನ ಕಡಿಮೆ ಮಾಡಬೇಕು, ಮತ್ತೆ ಯಾವುದನ್ನು ಜಾಸ್ತಿ ಮಾಡಬೇಕು, ಕೆಲಸ ಕಾರ್ಯವನ್ನು ಜಾಸ್ತಿ ಮಾಡ್ತಾ ಹೋಗು. ಅದಕ್ಕಾಗಿ ಅಮೃತ ವೇಳೆಯಲ್ಲಿ ನಿಮ್ಮನ್ನು ನೀವು ಏನು ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಏನೇನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಮನಸ್ಸು ಬುದ್ಧಿಯನ್ನು ನೀವು ಎಷ್ಟು ಎಂಗೇಜ್ ಇರ್ತೀರೋ ಯಾರ ಜೊತೆಗೆ, ಬಾಬನ ಜೊತೆಗೆ, ಅಷ್ಟು ನಿಮ್ಗೆ ನಿದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಆತ್ಮೀಯರಿಗೆ ಗೊತ್ತಿರಲಿ, ಅಮೃತ ವೇಳೆಯಲ್ಲಿ ಸೆಂಟರ್ ಟೀಚರ್ ಹೀಗೆ ಮಾಡಿದ್ರು, ನಮ್ಮ ಮನೆಯವರು ಹಿಂಗೆ ಮಾಡಿದ್ರು ಅಂತ ಜಗಳ, ಗಲಾಟೆ, ಹೊಟ್ಟೆ ಕಿಚ್ಚು, ಕ್ರೋಧ ಎಲ್ಲ ಇರಬಾರ್ದು. ಬಾಬಾ ಹೀಗಾಯ್ತು ಹಾಗಾಯ್ತು, ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ, ಕೂಗಬೇಕು, ಒಳಬೇಕು, ಮಾಡಬಾರ್ದು. ಓಕೆ, ಅಪ್ಪನ ಹತ್ರ ಹೋಗ್ಬಿಟ್ಟು ಗಾಯನ ಮಾಡಬಾರ್ದು. ನೀನು ಜ್ಞಾನದ ಸಾಗರ, ಸುಖದ ಸಾಗರ, ಶಕ್ತಿಯ ಸಾಗರ ಹೇಳಬೇಕೋ ಬೇಡವೋ? ಹೇಳ್ಬೇಕೋ ಬೇಡವೋ ಅನ್ನೋದೇ ಅವ್ರ ಪ್ರಶ್ನೆ ಕೇಳಿದ್ದು. 1 ನಿಮಿಷಕ್ಕೆ ಹೇಳಬೇಕೋ ಬೇಡವೋ? ಹೇಳಬೇಕು. ಅವ್ರಿಗೆ ಅಪ್ಪನಿಗೆ ಗೊತ್ತಿಲ್ಲ ಅವ್ರು ಜ್ಞಾನ ಸಾಗರ ಅಂತ. ನಿಮ್ಮ ಹೆಸರೇನು? ನಿಮ್ಮ ಎದುರುಗಡೆ ನಾನು ಬೆಳಗ್ಗೆ ಬಂದುಬಿಟ್ಟು, ಅಣ್ಣವರೇ ನಿಮ್ಮ ಹೆಸರು ಶೇಖರ್ ಅಣ್ಣ, ನೀವು ಸಿಂಗಸಂದ್ರದಲ್ಲಿದ್ದೀರಿ, ಬೆಂಗಳೂರಿನಲ್ಲಿದ್ದೀರಿ, ನೀವು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತೀರಿ, ನಿಮ್ಮ ಎದುರುಗಡೆ ನಾನು ಹೇಳ್ತೇನೆ, ನಿಮಗೆ ಖುಷಿ ಆಗುತ್ತೋ ಬೇಜಾರಾಗುತ್ತೋ? ಖುಷಿ ಆಗುತ್ತೆ. ನಿಮ್ಮ ಹೆಸರು ಶೇಖರ್ ಅಣ್ಣ ಅಂತ ನಿಮ್ಗೆ ಗೊತ್ತಿಲ್ವಾ? ನೀವು ಸಿಂಗಸಂದ್ರ ನಿಮ್ಗೆ ಗೊತ್ತಿಲ್ವಾ? ಅದು ನಾನು ನಿಮ್ಗೆ ಹೇಳ್ಬೇಕಾ? ಅದು ಹೇಳೋದು ನನಗೂ ನಿಮ್ಮಲ್ಲಿ ಏನು ಎಕ್ಸ್ಟ್ರಾ ಸಿಕ್ಕದಂಗಾಯ್ತು? ನಿಮಗೆ ಗೊತ್ತಿರೋ ವಿಷಯವನ್ನೇ, ನಿಮ್ಮ ಹೆಸರನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಮ ವೃತ್ತಿಯನ್ನು ನಿಮಗೆ ಹೇಳ್ತಿದ್ದೇನೆ, ನಿಮ್ಮ ಕರ್ತವ್ಯವನ್ನು ನೀವೇ ಹೇಳಿದ್ದಿದ್ರೆ ನಿಮ್ಮ ನಡುವೆ ಏನು ಎಕ್ಸ್ಟ್ರಾ ಬಂತು ಹೇಳಿ ನೋಡೋಣ. ಏನಾದರೂ ಪ್ರಯೋಜನ ಆಯ್ತಾ? ಇಲ್ಲ ತಾನೆ. ಅದಕ್ಕೆ ಭಗವಂತ ಹೇಳ್ತಾರೆ, ಗಾಯನ ಮಾಡುವಂಥ ಅನಿವಾರ್ಯತೆ ಇಲ್ಲ. ಗಾಯನ ಮಾಡಿದ್ರೆ ಮಾತು ಅವನು ಕೊಡೋದಿಲ್ಲ. ನೀವು ಜ್ಞಾನದ ಸಾಗರ, ಶಾಂತಿ ಸಾಗರ ಹೇಳೋದು ಬೇಡ, ಅವನ ಶಾಂತಿ ಅನುಭೂತಿ ಹೇಳೋದರ ಬದಲು ಮನಸ್ಸನ್ನು ಅವನ ಕೈಲಿ ಇಟ್ಟು ಶಾಂತಿ ಅನುಭವವನ್ನು. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ತಂದೆ ಎದುರುಗಡೆ ಹೋಗ್ಬಿಟ್ಟು ನನಗೆ 100 ರೂಪಾಯಿ ಕೊಡು, 100 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಹೇಳೋದಕ್ಕಿಂತ ಆ ಹೋಟೆಲಲ್ಲಿ ಕೆಲಸ ಮಾಡಿಬಿಟ್ಟು 500 ರೂಪಾಯಿ ತೊಗೊಂಡೋಗು ಅಂತ ಹೇಳ್ತಾರೆ. ಯಾರು ಬೇಡ, ಏನು ಮಾಡು, ಕೆಲಸ ಮಾಡು, ನಿನಗೆ ಬೇಕಾಗಿರೋದನ್ನ ಏನು ಮಾಡು, ನೀನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾರಲ್ವಾ. ಅದಕ್ಕಾಗಿ ಈ ರೀತಿ ನಮ್ಮ ಅಮೃತ ವೇಳೆಯನ್ನು ಆದಷ್ಟು ನಾನು ಮತ್ತು ಬಾಬಾ. ಇನ್ನೊಂದು ವಿಷಯ, ನೀವು ಮತ್ತು ಬಾಬಾ ಇದ್ರೂ ಕೂಡ ನಿಮ್ಮ ಸಂಭಾಷಣೆ, ನಿಮ್ಮ ಕೆಲಸಕ್ಕೆ ಬಾಬಾ ಇರಬೇಕು, ಬಾಬನ ಕೆಲಸಕ್ಕೆ ನೀವಿರಬೇಕು. ಹೌದು ತಾನೆ? ನಾವೇನು ಮಾಡ್ತೀವಿ? ಇವತ್ತು ಇದನ್ನು ಮಾಡಿಕೊಡು, ಇವತ್ತನ್ನು ಹೀಗೆ ಮಾಡಿಕೊಡು, ನಮ್ಮ ವೈಯಕ್ತಿಕ ವಿಷಯಕ್ಕೆ ಬಾಬನಿಗೆ ಹೆಲ್ಪ್ ಮಾಡು ಅಂತ ಹೇಳ್ತೀವಿ ಹೊರತು ಬಾಬನ ಕೆಲಸಕ್ಕೆ ನಾವೇನು ಮಾಡೋದಿಲ್ಲ. ಈಗ ಅಮೃತ ವೇಳೆ ನಿಮ್ಮ ಸಮಯ ಬಾಬನಿಗೋ, ಬಾಬನ ಸಮಯ ನಿಮಗೋ? ಬೆಳಿಗ್ಗೆ ಮಗು ಎದ್ದಾಗ ಅಮ್ಮನ ಸಮಯ ಮಗನಿಗೋ, ಮಗನ ಸಮಯ ಅಮ್ಮನಿಗೋ? ಹೌದು ತಾನೆ? ಅಂದಮೇಲೆ ಅಮ್ಮ ಮಗುವಿನ ಮೇಲೆ ಏನು ಮಾಡಬೇಕು? ತನ್ನ ಪಾಲನೆ, ಸ್ವಚ್ಛತೆ, ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕಲ್ಲ. ಅಂದಮೇಲೆ ಆ ಸಮಯದಲ್ಲಿ ನಮ್ಮ ಮನಸ್ಸು ಬುದ್ಧಿ ಸಂಪೂರ್ಣವಾಗಿ ಯಾರಿಗೆ ಅರ್ಪಣೆ? ಈಶ್ವರಿಯ ಅರ್ಪಣೆ. ಅದಕ್ಕೆ ಬಾಬಾ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ, ಯಾವ ಮಗು ಅಮೃತ ವೇಳೆಯಲ್ಲಿ ಸಂಪೂರ್ಣ ಸಮಯವನ್ನು ನನಗೆ ಅರ್ಪಣೆ ಮಾಡ್ತಾರೋ, ಲೆಕ್ಕಾಚಾರ ಕೇಳ್ಕೊಳ್ಳಿ ಅಣ್ಣವರೇ, ಯಾವ ಮಗು ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಸಂಪೂರ್ಣ ಸಮಯವನ್ನು ಏಕಾಗ್ರತೆಯಿಂದ, ತನ್ಮಯತೆಯಿಂದ, ಖುಷಿಯಿಂದ, ನಿಸ್ವಾರ್ಥ ಭಾವದಿಂದ ನನಗೆ ಒಪ್ಪಿಸ್ತಾರೋ, ಉಳಿದಿರುವಂಥ 23 ಗಂಟೆ ನಾನು ಮಕ್ಕಳಿಗೆ ಏನು ಕೊಡ್ತೇನೆ? ಸಮಯವನ್ನು ಕೊಡ್ತೇನೆ. ನೀವು 1 ಗಂಟೆ ನಿದ್ರೆ ಮಾಡಿದ್ರೆ ಉಳಿದಿರೋ 23 ಗಂಟೆ ನಿಮ್ಮ ಅಪ್ಪನೂ ನಿಮಗೋಸ್ಕರ ಏನು ಮಾಡ್ತಾರೆ? ನನಗೂ ಬೇರೆ ಕೆಲಸ ಇದೆ ಹೇಳ್ತಾರೋ ಹೇಳಲ್ಲೋ? ಲೆಕ್ಕಾಚಾರ ಏನು? ನಾನು 1 ರೂಪಾಯಿ ಕೊಟ್ಟರೆ ಇನ್ನೊಬ್ರು 1 ರೂಪಾಯಿನ ಕೊಡ್ತಾರೆ ಅಲ್ವಾ? ಅದಕ್ಕಾಗಿ ಆತ್ಮೀಯರೇ, ಆದಷ್ಟು ಏನು ಮಾಡಬೇಕು? ನಾವು ಅಮೃತ ವೇಳೆಯಲ್ಲಿ ಬಾಬನ ಜೊತೆಲಿ ಇರಬೇಕು. 1. 2ನೇದು ಬಾಬಾ ಹೇಳ್ತಾರೆ ಲೈಟ್ ಆ್ಯಂಡ್ ಮೈಟ್ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಬಾಬಾ? ಲೈಟ್ ಆ್ಯಂಡ್ ಮೈಟ್ ಅಂದರೆ ನಿಮ್ಮ ಮನಸ್ಸನ್ನು ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ನೋಡಿ, ಲೌಕಿಕದಲ್ಲೂ ಕೂಡ ಮಗು ತಾಯಿಯ ಕೈಯಲ್ಲಿ ಹೋದಾಗ ಮೊದಲು ಆ ಮಗುವನ್ನು ಸ್ವಚ್ಛ ಮಾಡ್ತಾಳೆ. ಏನು ಮಾಡ್ತಾರೆ? ಸ್ವಚ್ಛ ಮಾಡಿದಾಗ ಏನಾಗುತ್ತೆ? ಲೈಟ್. ಏನಾಗ್ತದೆ? ಕೊಳೆಯೆಲ್ಲ ಹೋದಾಗ ಏನಾಗುತ್ತೆ? ಲೈಟ್. ಆಮೇಲೆ ಏನು ಕೊಡ್ತಾರೆ ಮಗುಗೆ? ಊಟ ಕೊಡ್ತಾರೆ. ಏನು ಕೊಡ್ತಾರೆ? ಊಟ. ಅದ್ಯಾವುದು? ಮೈಟ್.
ಅಲ್ವಾ? ಹಾಗೆ ನಿಮ್ಮದು 63 ಜನ್ಮದ ಸಾಲ ಏನಿದೆ, ಆ ಸಾಲವನ್ನು ತೀರಿಸಲಿಕ್ಕೆ ನಿಮ್ಮ ಮನಸ್ಸನ್ನು ಪರಮಾತ್ಮನ ಕೈಲಿ ಕೊಟ್ಟಾಗ ಅಮೃತ ವೇಳೆಯಲ್ಲಿ ಆತ್ಮವನ್ನು ಬಾಬಾ ಏನು ಮಾಡ್ತಾರೆ? ಸ್ವಚ್ಛ ಮಾಡ್ತಾನೆ. ಓಕೆ.